ಕಿಡ್ನಿ ಕಾಯಿಲೆ ಸಿಂಪ್ಟಮ್ಸ್ ಬರಬೇಕಂದ್ರೆ ಫೇಲ್ಯೂರ್ ಬಂದರೆ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಪ್ರಾಬ್ಲಮ್ ಆಗಬೇಕು. ಒಂದು ಸ್ವಲ್ಪ ಕಿಡ್ನಿ ಫೇಲ್ ಆದರೆ ಸಿಂಪ್ಟಮ್ಸ್ ಬರೋಲ್ಲ, ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ. ತುಂಬ ಜಾಸ್ತಿ ಹಂತಕ್ಕೆ ಕಾಯಿಲೆ ಹೋದ್ಮೇಲೆ ಗೊತ್ತಾಗೋದು ಇದು ನನ್ನ ಕಿಡ್ನಿ ಫೇಲ್ ಆಗಿದೆ ಅಂತ. ಆವಾಗ ನಾವು ಏನು ಮಾಡೋಕ್ಕೆ ಬರೋಲ್ಲ. ಆರಂಭಿಕ ಹಂತದಲ್ಲಿ ನಾವು ಪತ್ತೆ ಹಚ್ಚಿದರೆ ಸ್ವಲ್ಪ ಟ್ರೀಟ್ಮೆಂಟಿಂದ ಕಡಿಮೆ ಮಾಡಿ. ನಮಗೆ ಕ್ರಿಯೇಟಿನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇಲ್ಲ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಿರಮ್ ಕ್ರಿಯೇಟಿನ್ ಅನ್ನೋದು ಮಾಡ್ತೀವಿ. ಬಿ ಪಿ ಚೆಕ್ ಮಾಡಿದಾಗ ಅದೇನಾದ್ರು ವೇರಿಯೇಷನ್ ಇದ್ದಿದ್ರೆ ಕಿಡ್ನಿ ಪ್ರಾಬ್ಲಮ್ ಇರೋ ಚಾನ್ಸ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಯೂರಿನ್ ಟೆಸ್ಟ್ ಮಾಡಿ. ಯೂರಿನ್ ಟೆಸ್ಟ್ ನಾವು ಏನು ಮಾಡ್ತೀವಿ, ಅದರ ಪ್ರೋಟೀನ್ ಅಂಶ ಇದೆಯಾ, ಇಲ್ಲ RBC ಅಂಶ ಇದೆಯಾ, ಇಲ್ಲ ಬ್ಯಾಕ್ಟೀರಿಯಾ ಇದೆಯಾ ಅದಕ್ಕೆ ಕಲ್ಚರ್ ಮಾಡ್ತೀವಿ. ಇನ್ಫೆಕ್ಷನ್ ಇದ್ದರೆ ಕಲ್ಚರ್ ಮಾಡ್ತೀವಿ. ಸೊ ಬೇರೆ ಬೇರೆ ಕಣಗಳು ಇದಾವೆ ಅಂತ ನೋಡ್ತೀವಿ, ಪ್ರೋಟೀನ್ ಅಂಶ ನೋಡ್ತೀವಿ, ಆಮೇಲೆ ಕಲ್ಚರ್ ಮಾಡ್ತೀವಿ. ಅದು ಯೂರಿನ್ ಇನ್ಫೆಕ್ಷನ್ ಇದೆ. ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದ್ರಾಗ ಇಂಪಾರ್ಟೆಂಟ್ ಅಂದರೆ ಕ್ರಿಯೇಟಿನ್ ಅಂದರೆ ಏನು, ದೇಹದಲ್ಲಿ ಉತ್ಪನ್ನ ಆಗೋ ಒಂದು ವೇಸ್ಟ್ ಪ್ರಾಡಕ್ಟ್. ಅದು ಉತ್ಪನ್ನ ಆಗ್ತಿರುತ್ತೆ, ಕಿಡ್ನಿ ಮುಖಾಂತರ ಹೊರಗೆ ಹೋಗ್ತಿರುತ್ತೆ. ಅದರದ್ದು ಕ್ವಾಂಟಿಟಿ ಅಂದರೆ ಬ್ಲಡ್ಡಲ್ಲಿ ಜಾಸ್ತಿ ಆಯ್ತಂದರೆ ಆ ಪೇಷಂಟ್ಗೆ ಕಿಡ್ನಿ ಫೇಲ್ ಆಗ್ತಾ ಇದೆ. ಕಿಡ್ನಿ ಫೇಲ್ ಆದಾಗ ಮಾತ್ರ ಅದು ಮೂತ್ರದಲ್ಲಿ ಹೋಗಲ್ಲ, ಫಿಲ್ಟ್ರ್ ಆಗಲ್ಲ. ಬ್ಲಡ್ ಫಿಲ್ಟ್ರ್ ಆಗ್ತಾ ಇದ್ದರೆ ಕ್ರಿಯೇಟಿನ್ ಪ್ರಾಡಕ್ಟ್ ಹೋಗ್ತಾ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಚರಂಡಿ, ನಿಮ್ಮದು ಮೋರಿ ಓಪನ್ ಇದ್ದರೆ ಅದರ ಕಸ ಹೋಗ್ತಾ ಇರುತ್ತೆ. ನೀವು ಬೋರಿ ಬ್ಲಾಕ್ ಮಾಡಿದ್ರೆ ಕಸ ಜಾಸ್ತಿ ಆಗುತ್ತೆ. ಅದೇ ಥರ ಕಿಡ್ನಿ ವರ್ಕ್ ಮಾಡಲಿಲ್ಲ ಅಂದರೆ ಕ್ರಿಯೇಟಿನ್ ಅನ್ನೋ ಕಸ ಹೋಗೋದಿಲ್ಲ, ಅದು ದೇಹದಲ್ಲಿ ಜಾಸ್ತಿ, ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ಸೊ ನಮಗೆ ಕ್ರಿಯೇಟಿನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇಲ್ಲ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಿರಮ್ ಕ್ರಿಯೇಟಿನ್ ಅನ್ನೋದು ಮಾಡ್ತೀವಿ. ಆಮೇಲೆ ಇನ್ನೂ ಕೆಲವು ಮಾಡ್ತೀವಿ, ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಇವೆಲ್ಲ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಇದರಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಇದು ಮಾಡಿದಾಗ ನಮಗೆ ಆ ಪೇಷಂಟಿಗೆ ಏನು ಏರುಪೇರು ಆಗಿದೆ ಅದಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಇವೆಲ್ಲ ಈ ಸೋಡಿಯಂ, ಪೊಟ್ಯಾಷಿಯಮ್, ಆ್ಯಸಿಡ್ ಕಂಟೆಂಟ್ ಇವೆಲ್ಲ ಏರ್ಪೇರು ಆಗ್ಬೋದು. ಆಮೇಲೆ ಕಿಡ್ನಿ ಸ್ಕ್ಯಾನಿಂಗ್ ಮಾಡ್ತೀವಿ. ಕಿಡ್ನಿ ಸ್ಕ್ಯಾನಿಂಗ್ ಮಾಡಿದಾಗ ಕಿಡ್ನಿದು ಸೈಜ್ ಎಷ್ಟಿದೆ, ಅದರೊಳಗೆ ಏನು ಸ್ಟೋನ್ ಇದೆ ಅಂತ ಗೊತ್ತಾಗುತ್ತೆ. ಕಿಡ್ನಿ ಫಂಕ್ಷನಿಂಗ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಿಲ್ಲ ನೋಡಲಿಕ್ಕೆ ನಾವು ಬ್ಲಡ್ ಟೆಸ್ಟೇ ಮಾಡಬೇಕು. ಸೊ ಸ್ಕ್ಯಾನಿಂಗ್ ಪ್ರತಿಯೊಂದು ಪೇಷಂಟ್ ನಾವು ಕಿಡ್ನಿ ಕಾಯಿಲೆ ಚೆಕ್ ಮಾಡಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಲೇಬೇಕು. ಯಾಕಂದರೆ ಅದಕ್ಕೆ ನಾವು ಯಾವ ಟೈಪ್ ಕಾಯಿಲೆ ಇದೆ ಅನ್ನೋದು ನಮಗೆ ಮಾಹಿತಿ ಸಿಗುತ್ತೆ. ಬಟ್ ಸ್ಕ್ಯಾನಿಂಗ್ ನಾರ್ಮಲ್ ಇದ್ದರೆ ಕೆಲವು ಕಿಡ್ನಿ ಕಾಯಿಲೆಗಳು ಸ್ಕ್ಯಾನಿಂಗ್ ನೋಡೋಕ್ಕೆ ನಾರ್ಮಲ್ ಇರುತ್ತೆ, ಆದರೆ ಕಿಡ್ನಿ ಒಳಗೆ ಕೆಲಸ ಮಾಡ್ತಿರಲ್ಲ. ಸೊ ಸ್ಕ್ಯಾನಿಂಗ್ ನಾರ್ಮಲ್ ಇದೆ ಅಂದಿದ್ದು ಮಾತ್ರಕ್ಕೆ ಅವನ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಲ್ಲ. ಕಿಡ್ನಿ ಫಂಕ್ಷನ್ ನೋಡೋಕ್ಕೆ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮುಖ್ಯ ನಮಗೆ. ಕಿಡ್ನಿ ಯಾವ ಕಾಯಿಲೆ ಯಾವ ಸ್ವರೂಪ ಇದೆ, ಸೈಜ್ ಎಷ್ಟಿದೆ, ಬ್ಲಾಕ್ ಇದೆ ಅನ್ನು ನೋಡಲಿಕ್ಕೆ ನಮಗೆ ಸ್ಕ್ಯಾನಿಂಗ್ ಬೇಕು. ಇನ್ನೊಂದು ಪರೀಕ್ಷೆ ನಾವು ಮಾಡ್ತೀವಿ, ಅದಕ್ಕೆ ನಾವು ಕಿಡ್ನಿ ಬಯಾಪ್ಸಿ ಅಂತೀವಿ. ಅಂದರೆ ಈ ಗ್ಲೋಮೆರುಲಸ್ ಫಿಲ್ಟರ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಆ ಫಿಲ್ಟ್ರಲ್ಲಿ ಯಾವ ಟೈಪ್ ಕಾಯಿಲೆ ಇದೆ ನೋಡಲಿಕ್ಕೆ ಒಂದು ಕಿಡ್ನಿ ಬಯಾಪ್ಸಿ ಅಂದರೆ ಏನು, ಒಂದು ಸಣ್ಣ ತುಂಡು ಕಿಡ್ನಿ ಒಂದು ನೀಡಲ್ ತೊಗೊಂಡು ಒಂದು ಸಣ್ಣ ತುಂಡು ತೊಗೊತೀವಿ, ಅದನ್ನು ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡ್ತೀವಿ. ಆ ಮೈಕ್ರೋ ಟೆಸ್ಟ್ ಮಾಡಿದಾಗ ಇದು ಯಾವ ಟೈಪ್ ಕಾಯಿಲೆ, ಇದಕ್ಕೇನು ಚಿಕಿತ್ಸೆ ಕೊಡಬೇಕನ್ನೋದು ಗೊತ್ತಾಗುತ್ತೆ. ಹೆಚ್ಚಾಗಿ ಕೆಲವು ಗ್ರೂಪ್ ಆಫ್ ಕಾಯಿಲೆ ಇರ್ತವೆ, ಅದಕ್ಕೆ ನಾವು ಕರಿತೀವಿ ಗ್ಲೋಮೆರುಲೋನೆಫ್ರೈಟಿಸ್. ಅಂಥ ಕಾಯಿಲೆಗಳಿದ್ದಾಗ ನಾವು ಸಸ್ಪೆಕ್ಟ್ ಮಾಡಿದಾಗ ಬಯಾಪ್ಸಿ ಮಾಡಬೇಕು. ಏನು ಮಾಡ್ತೀವಿ ನಾವು, ಒಂದು ಸಣ್ಣ ಟಿಶ್ಯೂ ತುಂಡು ತೊಗೊಂಡು ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಹೇಗೆ ಮಾಡ್ತೀವಿ ಅದನ್ನು, ಈ ಥರ ಈಗ ನೀಡಲಿರುತ್ತೆ, ಕಿಡ್ನಿಯಲ್ಲಿ ಸೂಜಿ ಹಾಕಿ, ಅದು ಸೂಜಿ ಎಲ್ಲಿ ಆಗಬೇಕು ಅನ್ನೋದು ಸ್ಕ್ಯಾನಿಂಗ್ ಮುಖಾಂತರ ನೋಡಿ ಸೂಜಿ ಹಾಕ್ತೀವಿ. ಈ ಥರ ಸ್ಕ್ಯಾನಿಂಗ್ ಪೇಷಂಟಿಗೆ ಕಿಡ್ನಿ ಬೆನ್ನು ಭಾಗದಲ್ಲಿರುತ್ತೆ, ಅದಕ್ಕೆ ಪೇಷಂಟ್ ಬೋರ್ಲ್ ಬಲ್ಕೊತಾನೆ, ನಾವು ಅಲ್ಲಿ ಮಾರ್ಕ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡಿ, ಇದು ಸ್ಕ್ಯಾನಿಂಗ್ ಮಾಡಬೇಕು ಇಲ್ಲಿದೆ ಅಂತ. ಇದು ನಾವು ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀನಿ, ಮಾರ್ಕ್ ಮಾಡಿ, ಈ ಕಿಡ್ನಿ ಇಲ್ಲಿದೆ, ನಮ್ಗೆ ಈ ಥರ ಕಾಣುತ್ತೆ ಸ್ಕ್ಯಾನಿಂಗಲ್ಲಿ. ಸೊ ಇಲ್ಲಿ ಕಿಡ್ನಿ ನಮ್ಗೆ ಕಾಣುತ್ತೆ, ಇಷ್ಟು ಆಳಿದೆ ಅಂತ ಗೊತ್ತು, ಈ ಲೊಕೇಶನ್ಲಿದೆ, ಇಷ್ಟು ಆಳಿದೆ, ಡೆಪ್ತ್ ಇದೆ ಗೊತ್ತಾಗುತ್ತೆ ನಮಗೆ. ಆವಾಗ ನಾವು ಈ ನೀಡಲ್ ತೊಗೋತೀವಿ. ಈ ನೀಡಲ್ ಇದು ತೊಗೊಂಡು ಹಾಕಿದಾಗ ಈ ಥರ ಸ್ಯಾಂಪಲ್ ಬರ್ತದೆ. ಇದು ನೋಡ್ತಾ ಇದ್ರಲ್ಲಿ ಕೆಂಪು, ಇದು ಕಿಡ್ನಿ ಟಿಶ್ಯೂ. ಈ ಟಿಶ್ಯೂನ ನಾವು ಮೈಕ್ರೋಸ್ಕೋಪಿ ಲ್ಯಾಬಿಗೆ ಕಳಿಸ್ತೀವಿ. ಅವ್ರನ್ನ ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ಕೊಡ್ತಾರೆ. ಈ ರಿಪೋರ್ಟ್ ಕೊಟ್ಟಾಗ ಇದು ಈ ಥರ ಕಿಡ್ನಿ ಕಾಯಿಲೆ ಅಂತ ಗೊತ್ತಾಗುತ್ತೆ ನಮಗೆ. ಇದು ಯಾವಾಗ ನಾವು ಗ್ಲೋಮೆರುಲೋನೆಫ್ರೈಟಿಸ್ ಅನ್ನೋ ಕಾಯಿಲೆಗಳು ಸಸ್ಪೆಕ್ಟ್ ಮಾಡಿದ್ರೆ, ಅದ್ರಾಗ ಬೇರೆ 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 ಇರ್ತವೆ, ಒಂದು 20 ವೆರೈಟಿ ಇರ್ತವೆ ಅಂದ್ಕೊಳ್ರಿ. ಯಾವ ವೆರೈಟಿ ಅಂತ ಗೊತ್ತಾದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡ್ಬೋದು. ಈ ಕಿಡ್ನಿ ಕಾಯಿಲೆ ಯಾಕೆ ಬರುತ್ತೆ ಜನಸಾಮಾನ್ಯರಲ್ಲಿ? ಸೊ ನಾವು ಕಿಡ್ನಿ ಫೇಲ್ ಆಗಲಿಕ್ಕೆ ಕಾರಣ ನೋಡಿದರೆ ಮೋಸ್ಟ್ ಕಾಮನ್ ಇದು ಡಯಾಬಿಟೀಸ್. ಈ ಡಯಾಬಿಟೀಸ್, ಹೈಪರ್ಟೆನ್ಷನ್, ನೆಫ್ರೈಟಿಸ್, ಇವು 3 ಕಿಡ್ನಿ ಫೇಲ್ ಆಗಲಿಕ್ಕೆ ಪ್ರಮುಖವಾದ ಕಾರಣಗಳು. ಸೊ ಡಯಾಬಿಟೀಸ್, ಈಗ ನಾವು 100 ಜನ ಕಿಡ್ನಿ ಫೇಲ್ ಪೇಷಂಟ್ ನೋಡಿದರೆ ಅದಕ್ಕೆ ಶೇಕಡ 30 ಡಯಾಬಿಟಿಸ್ ಇರ್ತದೆ. ಕಂಟ್ರೋಲ್ ಸರಿ ಆಗಿರಲ್ಲ, ಟೇಕ್ ಮಾಡಿರಲ್ಲ, ಅದು ಅವ್ರಿಗೆ ಜಲ್ದಿ ಬರುತ್ತೆ. ಬಿ ಪಿ, ಇವೆರಡು ಕಾಯಿಲೆಗಳು ನಾವು ಎಷ್ಟು ಮಟ್ಟಿಗೆ ಕಂಟ್ರೋಲ್ ಚೆನ್ನಾಗಿ ಮಾಡ್ತೀವಿ, ಬಿ ಪಿ ಮತ್ತು ಶುಗರ್, ಅಷ್ಟು ನಾವು ನಮ್ಮ ಕಿಡ್ನಿನ ಸುರಕ್ಷಿತ ಇಡ್ಬೋದು. ಸೊ ಪ್ರತಿಯೊಂದು ಬಿ ಪಿ ಪೇಷಂಟು,
ಶುಗರ್ ಪೇಷಂಟು ಕಿಡ್ನಿ ಬಗ್ಗೆ ಚೆಕ್ ಮಾಡ್ತಿರ್ಬೇಕು. ಆಮೇಲೆ ಶುಗರ್ ಬಿ ಪಿ ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೋಬೇಕು. ಭಾಳ ಜನ ಪೇಷಂಟ್ಸು ಒಂದು ಸಲ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಟೆಸ್ಟ್ ಮಾಡ್ತಾರೆ, ಡಾಕ್ಟ್ರ್ ಏನು ಗುಳಿಗೆ ಬರ್ಕೊಡ್ತಾರೆ, ಅದನ್ನೇ ಕಂಟಿನ್ಯೂ ಮಾಡಿಬಿಡ್ತಾರೆ. ಬಿ ಪಿ ಅದು ಶುಗರ್ ಸರ್, ಅದನ್ನು ನಾವು ಗುಳಿಗೆ ತೊಗೊತಾ ಇದ್ದೀನಿ ಸರ್, ಅದು ಮಧ್ಯೆ ಮಧ್ಯೆ ಗುಳಿಗೆ ಬಿಡೋದು, ಡಯಟಿಂಗ್ ಫಾಲೋ ಮಾಡದೇ ಇರೋದು ಏನಾಗಲ್ಲ. ಕಿಡ್ನಿ ಕಾಯಿಲೆ ಸಿಮ್ಟಮ್ಸ್ ಬರಬೇಕಂದ್ರೆ ಫೇಲ್ಯೂರ್ ಬಂದರೆ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಪ್ರಾಬ್ಲಮ್ ಆಗಬೇಕು. ಒಂದು ಸ್ವಲ್ಪ ಕಿಡ್ನಿ ಫೇಲ್ ಆದರೆ ಸಿಮ್ಟಮ್ಸ್ ಬರೋಲ್ಲ, ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ. ತುಂಬ ಜಾಸ್ತಿ ಹಂತಕ್ಕೆ ಕಾಯಿಲೆ ಹೋದ್ಮೇಲೆ ಗೊತ್ತಾಗೋದು ಇದನ್ನು ಕಿಡ್ನಿ ಫೇಲ್ ಆಗಿದೆ ಅಂತ. ಆವಾಗ ನಾವು ಏನು ಮಾಡೋಕ್ಕೆ ಬರೋಲ್ಲ. ಆರಂಭಿಕ ಹಂತದಲ್ಲಿ ನಾವು ಪತ್ತೆ ಹಚ್ಚಿದರೆ ಸ್ವಲ್ಪ ಟ್ರೀಟ್ಮೆಂಟಿಂದ ಕಡಿಮೆ ಮಾಡ್ಬೋದು. ಸೊ ನಾ ಈಗ ಹೇಳಿದ ಗ್ಲೋಬಲ್ ನೆಫ್ರೈಟಿಸ್ ಇದು ಒಂದು ಕಿಡ್ನಿ ಕಾಯಿಲೆ ಕಾರಣ. ಮೂತ್ರ ಇನ್ಫೆಕ್ಷನ್, ಮೂತ್ರದ ಸೋಂಕು, ಕಿಡ್ನಿ ಯೂರಿನ್ ಸೋಂಕು ಅಲ್ಲಿಂದ ಕಿಡ್ನಿಗೆ ಏರುತ್ತದು, ಅದು ಆದರೆ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ಕಿಡ್ನಿಗೆ ಮೂತ್ರ ಸರಿ ಇಳಿತಾ ಇಲ್ಲ, ಒಂದು ಸಲ ಕಿಡ್ನಿ ಮೂತ್ರ ಪ್ರೊಡಕ್ಷನ್ ಆದಮೇಲೆ ಅದು ಮೂತ್ರ ಬರೋ ದಾರಿನಲ್ಲಿ ಬ್ಲಾಕ್ ಇದ್ದರೆ ಅದರಿಂದ ಕಿಡ್ನಿ ಮೇಲೆ ಪ್ರೆಷರ್ ಬಿದ್ದು ಕಿಡ್ನಿ ಫೇಲ್ ಅದಕ್ಕೆ ಅಬ್ಸ್ಟ್ರಕ್ಷನ್ ಅಂತೀವಿ. ಆಮೇಲೆ ಕೆಲವು ಸಿಸ್ಟಿಕ್ ಡಿಸೀಸ್, ಕಿಡ್ನಿನಲ್ಲಿ ಕೆಲವು ಹುಟ್ಟಿದಾಗೇ ಎರಡು ಕಿಡ್ನಿಯಲ್ಲಿ ಭಾಳ ಗುಳ್ಳಿ ಥರ ಇರ್ತವೆ, ಅದಕ್ಕೆ ನಾವು ಸಿಸ್ಟ್ ಅಂತೀವಿ. ಸೊ ಒಂದು ಕಾಯಿಲೆ ಇರೋದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್, ಇವು ಕಿಡ್ನಿ ಕಾಯಿಲೆಗೆ ಕಾರಣ. ಸೊ ಇವು ನಾವು ನೋಡ್ತಾ ಇರೋದು ಸಾಮಾನ್ಯ ಕಾಮನ್ ರೀಸನ್ಸ್ ಕಿಡ್ನಿ ಫೇಲ್ ಆಗಲಿಕ್ಕೆ. ಇವೆರಡು ಇಂಪಾರ್ಟೆಂಟ್ ಅಂದರೆ, ಕೆಲವರು ಈಗ ಫಾರ್ಮರ್ಸ್ ಇರ್ತಾರೆ ಅಥವಾ ಮ್ಯಾನ್ಯುವಲ್ ಲೇಬರರ್ಸ್ ಇರ್ತಾರೆ, ಹೆವಿ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಸಾಯಂಕಾಲ ಆದಾಗ ಸ್ವಲ್ಪ ಮೈಕೆ ನೋವು ಬರುತ್ತೆ, ಸುಸ್ತು ಅನಿಸುತ್ತೆ, ಅವ್ರು ಡಾಕ್ಟ್ರ್ ಹತ್ರ ಹೋಗೋಲ್ಲ, ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಒಂದು ಯಾರು ಗುಳಿಗೆ ತೊಗೊತಾರೆ, ಪೇನ್ ಕಿಲ್ಲರ್ ತೊಗೋತಾರೆ. ಬ್ರೂಫೆನ್ ಆಯಿತು, ಡೈಕ್ಲೋಫೆನ್, ಎಲ್ಲ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ. ಹೈ ಆ್ಯಂಟಿಬಯೋಟಿಕ್ ಕೂಡ ಅವರೇ ತೊಗೋತಾರೆ. ಸೊ ಬ್ರೂಫೆನ್ ಆಯಿತು, ಡೈಕ್ಲೋಫೆನ್ ಎಲ್ಲ ರಿಪೀಟೆಡ್ ತೊಗೊತಾರೆ. ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ರಿಪೀಟೆಡ್ ಆಗಿ ನೀವು ಪೇನ್ ಕಿಲ್ಲರ್ ತೊಗೊಂಡ್ರೆ ಡೆಫಿನೆಟ್ಲಿ ಕಿಡ್ನಿ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಭ್ರಮೆ ಪೇಷಂಟಲ್ಲಿದೆ, ಸರ್ ನಾವು ಭಾಳ ಗುಳಿಗೆ ತೊಗೊಂಡ್ರೆ ಕಿಡ್ನಿ, ನಾವು ಶುಗರಿಗೆ ಬಿ ಪಿಗೆ ಗುಳಿಗೆ ಬರೀತಿರ್ತೀವಿ, ಕೆಲವೊಮ್ಮೆ 3-4 ಗುಳಿಗೆ ಆಗಿಬಿಡುತ್ತೆ, ಸರ್ ಇದು ಭಾಳ ಗುಳಿಗೆ ಆದವು, ನಮ್ಮ ಕಿಡ್ನಿ ಡ್ಯಾಮೇಜ್ ಆಗುತ್ತಾ ಅಂತ ಕೇಳ್ತಾರೆ. ಯಾವ ಶುಗರ್ ಬಿ ಪಿ ಮೆಡಿಸಿನಿಂದ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ. ನೀವು ಶುಗರ್ ಬಿ ಪಿ ಕಂಟ್ರೋಲ್ ಮಾಡಲೇ ಡ್ಯಾಮೇಜ್ ಆಗುತ್ತೆ. ಪೇನ್ ಕಿಲ್ಲರ್ ಮಾತ್ರ ವಿದೌಟ್ ಸೂಪರ್ವಿಷನ್ ರೆಗ್ಯುಲರ್ ತೊಗೊಂಡ್ರೆ ಆವಾಗ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಸೊ ನೀವು ಟ್ರೀಟ್ಮೆಂಟಿಗೆ ಏನು ಗುಳಿಗೆ ತೊಗೋತೀವಿ ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ. ಈಗ ಸಾಮಾನ್ಯವಾಗಿ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಬರೋ ರಿಸ್ಕ್ ಇರುತ್ತೆ, ಸೊ ಯಾರಿಗಿರುತ್ತೆ ಅಂದರೆ ಯಾರು ಡಯಾಬಿಟಿಕ್ ಇದೆ, ಯಾರಿಗೆ ಬಿ ಪಿ ಇದೆ ಅವರಿಗೆ ಹೆಚ್ಚಿಗೆ ಚಾನ್ಸ್. ಆಮೇಲೆ ಈಗ ಅವ್ರ ಕುಟುಂಬದಲ್ಲಿ ಯಾರಿಗಾದ್ರು ಕಿಡ್ನಿ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೂ ಬರೋ ಚಾನ್ಸ್ ಇರುತ್ತೆ, ಬಂದೇ ಬರ್ತಂತೇನಿಲ್ಲ, ಸ್ವಲ್ಪ ಅವ್ರು ರಿಸ್ಕ್ ಮೇಲೆ ಇರ್ತಾರೆ. ಸೊ ಈ ಥರ ಈ ಸಂದರ್ಭದಲ್ಲಿರೋ ಜನ ಸ್ವಲ್ಪ ಎಚ್ಚರವಾಗಿರಬೇಕು, ನಮ್ಮ ಕಿಡ್ನಿ ಬಗ್ಗೆ ಸ್ವಲ್ಪ ಟೆಸ್ಟಿಂಗ್ ಮಾಡ್ತಿರ್ಬೇಕು. ಭಾಳ ವಯಸ್ಸಾದಮೇಲೆ ಕಿಡ್ನಿ ಕ್ರಮೇಣ ಖಾರ ಕಡಿಮೆ ಆಗ್ತಾ ಬರುತ್ತೆ. ಸೊ ಭಾಳ ವಯಸ್ಸಾದಮೇಲೆ ಸ್ವಲ್ಪ ಕಿಡ್ನಿ ವೀಕ್ನೆಸ್ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಒಂದು ಸಲ ಕಿಡ್ನಿ ಫೇಲರ್ ಆಗಿರುತ್ತೆ, ನಾವು ಟ್ರೀಟ್ಮೆಂಟ್ ಕೊಟ್ಟು ಡಯಾಲಿಸಿಸ್ ಮಾಡಿರ್ತೀವಿ, ಅವ್ರು ಆರಾಮಾಗಿರ್ತಾರೆ. ಬಟ್ ಆರಾಮಾಗಿ ಒಂದು ಸಲ ಕಿಡ್ನಿಗೆ ಒಂದು ಮೇಜರ್ ಎಫೆಕ್ಟ್ ಆದಮೇಲೆ ಮುಂದವ್ರಿಗೆ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಅವರು ಸ್ವಲ್ಪ ಎಚ್ಚರ ವಹಿಸಬೇಕು. ಆಮೇಲೆ ತುಂಬ ಹಾರ್ಟ್ ಫೇಲಿಯರ್ ಆದಾಗ ಏನಾಗುತ್ತೆ, ಕಿಡ್ನಿಗೆ ಎಷ್ಟಪ್ಪ 25% ಬ್ಲಡ್ ಬೇಕು, ಹಾರ್ಟ್ ವೀಕ್ ಆದಾಗ ಅಷ್ಟು ಬ್ಲಡ್ ಪೂರ್ತಿ ಆಗಲ್ಲ. ಸೊ ಆವಾಗ ಕಿಡ್ನಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗೇ ಆಗುತ್ತೆ, ಆವಾಗ ಕಿಡ್ನಿ ವರ್ಕಿಂಗ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಕಾರ್ಡಿಯೋ ರೀನಲ್ ಸಿಂಡ್ರೋಮ್ ಅಂತ ಇರ್ತದೆ, ಅಂದರೆ ಹಾರ್ಟಿಗೂ ಕಿಡ್ನಿಗೂ ಭಾಳ ಲಿಂಕ್ ಇರುತ್ತೆ. ಕಿಡ್ನಿ ಭಾಳ ವೀಕ್ ಆದರೆ ಹಾರ್ಟ್ ಮೇಲೆ ಲೋಡ್ ಬೀಳುತ್ತೆ, ಹಾರ್ಟ್ ವೀಕ್ ಆದರೆ ಕಿಡ್ನಿಗೆ ಬ್ಲಡ್ ಸಿಗೋಲ್ಲ, ಕಿಡ್ನಿ ಕೆಲಸ ಮಾಡೋಲ್ಲ. ಸೊ ಇದಕ್ಕೆ ಹಾರ್ಟ್ ವೀಕ್ ಇದ್ದವರು ಕೂಡ ಕಿಡ್ನಿ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಆಮೇಲೆ ಇನ್ನೂ ಒಂದು ವಿಶೇಷ ವರ್ಗ ಅಂದರೆ ಪ್ರೆಗ್ನೆಂಟ್ ವಿಮೆನ್, ಅವರಿಗೆ ಪ್ರೆಗ್ನೆಂಟ್ ಲೇಡೀಸಿಗೆ ಕೆಲವರಿಗೆ ಬಿ ಪಿ ಜಾಸ್ತಿ ಆಗುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಸೆಪ್ಸಿಸ್ ಅಂಥ ಕೆಲವು ಸಂದರ್ಭಗಳಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಕಿಡ್ನಿ ಫೇಲಿಯರ್ ಆಗಲಿ ಕಿಡ್ನಿ ಡಿಸೀಸ್ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ರಿಸ್ಕ್ ಇರ್ತವೆ. ಆಮೇಲೆ ಲಿವರ್ ಪ್ರಾಬ್ಲಮ್ ಇದ್ದವ್ರಿಗೂ ಕಿಡ್ನಿ ಪ್ರಾಬ್ಲಮ್. ಸೊ ಈ ಥರ ಇಷ್ಟು ಜನರಲ್ಲಿ ಸಮಾಜದಲ್ಲಿ ಇವರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್ ರಿಸ್ಕ್ ಇರುತ್ತೆ, ಇವು ಬರ್ಬೋದು. ಇನ್ನು ಕೆಲವು ನೆಫ್ರೈಟಿಸ್ ಬರುತ್ತೆ, ಅದಕ್ಕೆ ಯಾವ ರಿಸ್ಕ್ ಫ್ಯಾಕ್ಟರ್ ತಂತಾನೆ ಬರುತ್ತೆ ಅಂದರೆ ಅವು ನಾವು ಆಟೋ ಇಮ್ಯೂನ್ ಅಂದರೆ ನಮ್ಮ ದೇಹದಿಂದ ಸ್ವತಃ ಉತ್ಪತ್ತಿ ಆಗೋದು ಕೆಲವು ಕಾಯಿಲೆಗಳು ಇರ್ತವೆ, ಅವನು ಏನು ಮಾಡೋಕ್ಕೆ ಬರಲ್ಲ. ಬಟ್ ಈ ಥರ ಕಾಯಿಲೆ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ನಾವು ಎಚ್ಚರ ವಹಿಸಬೇಕು. ಈಗ ನಾವು ಪತ್ತೆ ಹಚ್ಚಿದ್ದೀವಿ, ಯಾವ ರೀತಿ ಚಿಕಿತ್ಸೆ ಕೊಡ್ತೀವಿ ನಾವು? ಸೊ ಈಗ ನಾನು ಆಗಲೇ ಹೇಳಿದ್ನಲ್ಲ ಗ್ಲೋಬಲ್ ನೆಫ್ರೈಟಿಸ್, ಅದರಲ್ಲಿ ನಾವು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಇರ್ಬೋದು ಅಥವಾ ನೆಫ್ರೈಟಿಸ್ ಇರ್ಬೋದು. ಇದಕ್ಕೆ ಕೆಲವು ಟ್ರೀಟ್ಮೆಂಟ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನಿಮಗೆ, ಬಟ್ ಕೆಲವು ಟ್ರೀಟ್ಮೆಂಟ್ ಕೊಟ್ಟರೆ ಅದು ನೆಫ್ರೋಟಿಕ್ ಸಿಂಡ್ರೋಮನ್ನು ನಾವು ಕಡಿಮೆ ಮಾಡ್ಬೋದು. ಅದೇ ಪ್ರಕಾರ ನೆಫ್ರೈಟಿಸ್ ಅದು ಕಡಿಮೆ ಮಾಡ್ಬೋದು. ಇದರ ಒಂದು ವಿಶೇಷ ಅಂದರೆ
ಈ ನೆಫ್ರೋಟಿಕ್ ಸಿಂಡ್ರೋಮ್ ಇದ್ದವರು ನಾವು ಆಗಲೇ ನಿಮಗೆ ಬಾವು ತೋರಿಸಿದ್ನಲ್ಲ ಆ ಟೈಪ್ ಬರ್ತಾರೆ. ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ಒಂದು ವೈಸಲೋನ್ ಅಂತ ಮಾತ್ರೆ ಉಪಯೋಗಿಸ್ತೀವಿ ಸಾಮಾನ್ಯವಾಗಿ. ಆ ಮಾತ್ರೆ ಕೊಟ್ಟಾಗ ಏನಾಗುತ್ತೆ, ಅವ್ರ ಮುಖ ಸ್ವಲ್ಪ ದುಂಡುಗಾಗುತ್ತೆ. ಆ ಪೇಷಂಟು ಕಡೆಯವರು ಚಿಂತೆ ಮಾಡ್ತಾರೆ, ಸರ್ ನೀವು ಗುಳಿಗೆ ಕೊಡ್ತಾಯಿದ್ರಿ ಬಾವು ಜಾಸ್ತಿ ಆಗ್ತದೆ ಅಂತ. ಅದು ಬಾವಲ್ಲ, ಮುಖ ದುಂಡುಗಾಗೋದಂದರೆ ಅದು ಆ ಗುಳಿಗೆ ಎಫೆಕ್ಟ್. ಅದಕ್ಕೆ ನಾವು ಮೂನ್ ಫೇಸ್ ಅಂತೀವಿ, ಗುಂಡುಗಾಗ್ತಾನೆ. ಇಲ್ಲಿ ಅವ್ರಿಗೆ ತಿಳಿಸ್ಬೇಕು ನಾವು, ಇದು ಕಣ್ಣ ಹತ್ರ ಬಾವು ಬಂದರೆ ಅದು ನಿಮ್ಮ ಕಾಯಿಲೆ ಬಾವು. ನೀವು ನೆನಪಿದೆ ನಿಮ್ಗೆ ಆ ಫೋಟೋ ತೋರಿಸಿದ್ದು, ಕಣ್ಣ ಹತ್ರ ಬರುತ್ತೆ, ಅದು ಕಿಡ್ನಿ ಬಾವು. ಅದು ಈ ಮುಖ ದುಂಡು, ಇಲ್ಲಿ ಬಾವು ಬರೋದು, ಮುಖ ದುಂಡುಗಾಗೋದಂದರೆ ಆ ಮಾತ್ರೆ ಫಟಿತ ಸ್ವಲ್ಪ ದಪ್ಪಾಗಿದ್ದಾನೆ, ಅದು ಬಾವಲ್ಲ. ಅದು ಪೇಷಂಟ್ ತಿಳ್ಕೊಬೇಕು. ಆಮೇಲೆ ಡಯಾಬಿಟಿಕ್ ಇದ್ದವರು, ಬಿ ಪಿ ಇದ್ದವರೆಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು. ಆಮೇಲೆ ಯೂರಿನ್ ಇನ್ಫೆಕ್ಷನ್ಗೂ ಟ್ರೀಟ್ಮೆಂಟ್ ಕೊಡಿ. ಅದರಲ್ಲಿ ಒಂದು ಯೂರಿನ್ ಇನ್ಫೆಕ್ಷನ್ ಟೆಸ್ಟ್ ಮಾಡೋಕ್ಕೆ ನಾವು ಒಂದು ಕಲ್ಚರ್ ಅಂತ ಮಾಡ್ತೀವಿ, ಯೂರಿನ್ ಕಲ್ಚರ್. ಆ ಕಲ್ಚರ್ ಪ್ರತಿಯೊಬ್ಬ ಯೂರಿನ್ ಇನ್ಫೆಕ್ಷನ್ ಸಸ್ಪೆಕ್ಟ್ ಮಾಡಿದ್ರು ಮಾಡಲೇಬೇಕು. ಆ ಕಲ್ಚರ್ ಏನಾದರೂ ನಮಗೆ ರಿಪೋರ್ಟ್ ಕರೆಕ್ಟ್ ಬಂತಂದರೆ ಅದನ್ನು ನೋಡಿಕೊಂಡು ಇಂಥ ಕ್ರಿಮಿ ಇದೆ, ಇದಕ್ಕೆ ಇಂಥ ಟ್ರೀಟ್ಮೆಂಟ್ ಕೊಡಬೇಕಂತ ಗೊತ್ತಾಗುತ್ತೆ. ಸೊ ಕಲ್ಚರ್ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡಬೇಕು. ಯಾರಿಗೆ ಕಿಡ್ನಿ ಸ್ಟೋನ್ಸ್ ಇರುತ್ತೆ ಅವರು ಪ್ರಾಂಪ್ಟಾಗಿ, ಕಿಡ್ನಿ ಸ್ಟೋನ್ ಅಂದರೆ ಯೂರಿನ್ ಫ್ಲೋ ಬ್ಲಾಕ್ ಮಾಡ್ತಿರುತ್ತೆ. ಯೂರಿನ್ ಫ್ಲೋ ಬ್ಲಾಕ್ ಆಯ್ತು ಅಂದರೆ ಕಿಡ್ನಿ ಫೇಲ್ ಆಗುತ್ತೆ. ಸೊ ಸ್ಟೋನ್ಸ್ ಇದ್ದವರು ಟ್ರೀಟ್ಮೆಂಟ್ ಮಾಡಬೇಕು. ಸೊ ಇದು ಟ್ರೀಟ್ಮೆಂಟ್ ಆಫ್ ಯಾವ ಕಾರಣಗಳಿಂದ ಕಿಡ್ನಿ ಫೇಲ್ ಆಗುತ್ತೆ, ಕಿಡ್ನಿ ಮೇಲೆ ಡಿಸೀಸ್ ಆಗುತ್ತೆ, ಅದು ಟ್ರೀಟ್ಮೆಂಟ್ ಮಾಡೋದು ನಾವು. ಆಮೇಲೆ ಈ ಟ್ರೀಟ್ಮೆಂಟ್ ಕೊಟ್ಟಂದ್ರೆ ಏನಾಗುತ್ತೆ, ಈಗ ನೆಫ್ರಾಟಿಕ್ ಸಿಂಡ್ರೋಮ್, ನೆಫ್ರೈಟಿಸ್ ಅವರು ಭಾಳಷ್ಟು ಮಟ್ಟಿಗೆ ಆರಂಭಿಕ ಹಂತದಲ್ಲಿದ್ದರೆ ಅವರು ಕ್ಯೂರ್ ಟ್ರೀಟ್ಮೆಂಟ್ ಆಗುತ್ತೆ. ಇನ್ಫೆಕ್ಷನ್ನು ನಾವು ಡಯಾಗ್ನೋಸ್ ಮಾಡಿದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಡಯಾಬಿಟೀಸು, ಬಿ ಪಿ ಕಂಟ್ರೋಲ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ನಾವು ಕಂಟ್ರೋಲ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಿಡ್ನಿ ಕಾಯಿಲೆ ಮುಂದುವರಿಯಲ್ಲ. ಈ ಭಾಳ ಸಲ ಏನಾಗುತ್ತೆ, ಕಿಡ್ನಿ ಕಾಯಿಲೆ ನಾವು ಕ್ಯೂರ್ ಮಾಡೋಕ್ಕಾಗೋದಿಲ್ಲ, ಕಂಟ್ರೋಲ್ ಮಾಡ್ಬೋದು. ಇವತ್ತು ಕಿಡ್ನಿ ಫಂಕ್ಷನ್ 50% ಇದೆ ಅಂದ್ಕೊಳ್ರಿ, ಟ್ರೀಟ್ಮೆಂಟ್ ಸರಿ ಕೊಟ್ಟರೆ ಅಲ್ಲಿ 50% ಉಳಿತೈತಿ. ಟ್ರೀಟ್ಮೆಂಟ್ ಆಗಲಿಲ್ಲ ಅಂದರೆ ಅದು ಪ್ರಾಬ್ಲಮ್ ಹೋಗಿದ್ದು 60%, 70%, 90% ಪ್ರಾಬ್ಲಮ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಉದ್ದೇಶ ಏನಂದರೆ ಕಿಡ್ನಿ ಪ್ರಾಬ್ಲಮ್ ಎಲ್ಲಿವರೆಗೂ ಇದೆ ಅಲ್ಲಿಗೆ ಕಂಟ್ರೋಲ್ ಮಾಡಬೇಕು. ಸೊ ಅದಕ್ಕೆ ಭಾಳ ಮುಖ್ಯ ಅಂದರೆ ಡಯಾಬಿಟಿಸ್ ಕಂಟ್ರೋಲ್, ಬಿ ಪಿ ಕಂಟ್ರೋಲ್, ಆಮೇಲೆ ಸ್ಟೋನ್ ಡಿಸೀಸ್. ಇದು ನಾವು ಅಂತೀವಿ ಅಕ್ಯೂಟ್ ರಿನಲ್ ಫೇಲ್ಯೂರ್ ಆ್ಯಂಡ್ ಕ್ರಾನಿಕ್ ರಿನಲ್ ಫೇಲ್ಯೂರ್. ಈ ಕಿಡ್ನಿ ವೈಫಲ್ಯ ಅಂತೀವಿ. ಕಿಡ್ನಿ ವೈಫಲ್ಯ ಎರಡು ರೀತಿ ಇರುತ್ತೆ. ಒಂದು ಸಡನ್ನಾಗಿ ಬಂದಿರೋದು, ಇನ್ನೊಂದು ದೀರ್ಘಕಾಲೀನ. ಈ ಸಡನ್ನಾಗಿ ಬಂದಿರೋದು ಕಿಡ್ನಿ ಕಾಯಿಲೆಗಳು, ಕಿಡ್ನಿ ಫೇಲ್ಯೂರು, ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಕ್ಯೂರ್ ಆಗಿಬಿಡುತ್ತೆ. ಆ ಪೇಷಂಟ್ಗೆ ನಾವು ಡಯಾಲಿಸಿಸು ಮಾಡಿರ್ಬೋದು, ಬಟ್ ತಿಂಗಳಾದಮೇಲೆ ಅಥವಾ 15 ಆದಮೇಲೆ ಅದು ಕ್ಯೂರ್ ಆಗಿಬಿಡ್ತಾನೆ, ಡಯಾಲಿಸಿಸು ಬಿಟ್ಬಿಡ್ತೀವಿ. ಅದು ಅಕ್ಯೂಟ್ ರಿನಲ್ ಫೇಲ್ಯೂರ್ ಅಂತೀವಿ. ಇನ್ನು ಕೆಲವು ಕ್ರಾನಿಕ್ ರಿನಲ್ ಫೇಲ್ಯೂರ್ ಇರುತ್ತೆ, ಅವು ಶುಗರಿಂದ ಬಂದಿರೋದು, ಬಿ ಪಿಯಿಂದ ಬಂದವು, ಸರಿ ಆಗೋದಿಲ್ಲ, ಅದು ಅವಕ್ಕೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಕಿಡ್ನಿ ಕಾಯಿಲೆ ಟ್ರೀಟ್ಮೆಂಟ್ ಕೊಟ್ಟಾಗ ಅಕ್ಯೂಟ್ ರಿನಲ್ ಫೇಲ್ಯೂರ್ ಪೂರಾ ಫೇಲ್ ಆಗಿದ್ದ ಕಿಡ್ನಿ ಕೂಡ ಆರಾಮಾಗ್ಬೋದು. ಈಗ ಕಿಡ್ನಿ ಪ್ರಾಬ್ಲಮ್ ಒಂದು ಹಂತಕ್ಕಿಂತ ಜಾಸ್ತಿ ಆದರೆ ನಾವು ಒಂದು ಚಿಕಿತ್ಸೆ ಯೂಸ್ ಮಾಡ್ತೀವಿ, ಯಾಕಂದ್ರೆ ಡಯಾಲಿಸಿಸ್ ಅಂತೀವಿ. ಆ ಚಿಕಿತ್ಸೆ ಅಂದರೆ ಏನು, ಸ್ವಲ್ಪ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದು ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್. ಅದು ಯಾವಾಗ ಶುರು ಮಾಡ್ತೀವಿ ಅಂದರೆ ಪೇಷಂಟಿಗೆ ಜೀವ ಪ್ರಾಬ್ಲಮ್ ಇದೆ, ಅವ್ನು ಡಯಾಲಿಸಿಸ್ ಆಗಲಿಲ್ಲ ಅಂದರೆ ಜೀವಕ್ಕೂ ತೊಂದರೆ ಇದೆ ಅಂತ ಸಂದರ್ಭ ಮಾಡ್ತೀವಿ. ಆಮೇಲೆ ಅದು ಸ್ಟಾರ್ಟ್ ಮಾಡಿದಾಗ ಕಿಡ್ನಿ ವರ್ಕಿಂಗ್ ಬರೀ 10% ಇರುತ್ತೆ. ನಾವು ಡಯಾಲಿಸಿಸ್ ಯಾರಿಗೆ ಮಾಡ್ತಾಯಿದ್ವಿ ಅಂದರೆ ಸಹಜವಾಗಿ 90% ಕಿಡ್ನಿ ಫಂಕ್ಷನ್ ಡ್ಯಾಮೇಜ್ ಆಗಿರುತ್ತೆ. ಅದು ಸಡನ್ ಆಗಿತ್ತಂದರೆ ಮುಂದೆ ರಿಕವರ್ ಆಗ್ಬೋದು. ಏನೇನು ಅವಾಗ ಯಾವ ಲಕ್ಷಣಗಳಿದ್ರೂ ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವಿ ನಾವು, ಅವ್ನಿಗೆ ತುಂಬ ಆಯಾಸ ಆಗುತ್ತೆ, ಮಲಗಲಿಕ್ಕೆ ಆಗೋದಿಲ್ಲ, ಉಸಿರಾಟಕ್ಕೆ ಭಾಳ ತೊಂದರೆ ಆಗುತ್ತೆ, ಅವಾಗ ಸ್ಟಾರ್ಟ್ ಮಾಡ್ತೀವಿ. ಭಾಳಷ್ಟು ವಾಂತಿ ಬರ್ತಾಯಿದೆ, ಏನು ಊಟ ಸೇರ್ತಾನೆ ಇಲ್ಲ, ತುಂಬ ಸುಸ್ತಾಗಿದ್ದಾನೆ, ಯಾಕೆ ಭಾಳ ಸುಸ್ತು ಅನ್ನಿಸ್ತಾ ಇದೆ, ಆರಾಮ ಅನ್ನಿಸ್ತಾ ಇಲ್ಲ, ಇಲ್ಲಾರ ಬ್ಲಡ್ಡಲ್ಲಿ ಕೆಲವು ಇರ್ತವೆ, ಭಾಳ ಆ್ಯಸಿಡೋಸಿಸ್ಸು, ಭಾಳ ಪೊಟ್ಯಾಷಿಯಮ್ ಇವೆಲ್ಲ ಇದ್ದರೆ ಅವು ಜೀವಕ್ಕೆ ತೊಂದರೆ ಮಾಡ್ತವೆ. ಅಂಥವು ಸಂದರ್ಭದಲ್ಲಿ ನಾವು ಡಿಸೈಡ್ ಮಾಡ್ತೀವಿ, ಈ ಪೇಷಂಟ್ಗೆ ಕಾಯಿಲೆ ಭಾಳ ಸಿವಿಯರ್ ಆಗಿದೆ, ಇವನಿಗೆ ಬರೀ ಗುಳಿಗೆ ಕೊಟ್ಟರೆ ಆಗಲ್ಲ, ಡಯಾಲಿಸಿಸ್ ಮಾಡಬೇಕು. ಏನು ಮಾಡಿದ್ವಿ ಡಯಾಲಿಸಿಸ್ ಅಂದರೆ ಕಾಮನಾಗಿ ಮಾಡಿದ್ರೆ ನಾವು ಬ್ಲಡ್ ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಅಂತೀವಿ. ಸೊ ಬ್ಲಡ್ಡನ್ನು ನಾವು ಒಂದು ಫಿಲ್ಟರ್ ಮುಖಾಂತರ ಪಾಸ್ ಮಾಡ್ತೀವಿ. ಆ ಫಿಲ್ಟರ್ ಮುಖಾಂತರ ಪಾಸ್ ಮಾಡಿದಾಗ ಬ್ಲಡ್ಡಲ್ಲಿರೋ ವೇಸ್ಟ್ ಪ್ರಾಡಕ್ಟ್ಸ್ ಒಂದು ಫಿಲ್ಟ್ರಲ್ಲಿ ಹೋಗುತ್ತೆ. ಇನ್ನೊಂದು ಥರ ಮಾಡೋದಂದರೆ ಪೆರಿಟೋನಿಯಲ್ ಡಯಾಲಿಸಿಸ್. ಅದಂದರೆ ಮಷೀನ್ ಇರೋದಿಲ್ಲ, ಪೇಷಂಟ್ ದೇಹದ ಹೊಟ್ಟೆನೇ ನಾವು ಅಲ್ಲಿ ನೀರು ಹಾಕಿ ತೆಗೆಯೋದು. ಸೊ ಡಯಾಲಿಸಿಸ್ ಮಾಡೋ ಎರಡು ವಿಧಾನ ಇದೆ, ಒಂದು ಹಿಮೋಡಯಾಲಿಸಿಸ್, ಒಂದು ಪೆರಿಟೋನಿಯಲ್ ಡಯಾಲಿಸಿಸ್. ಸೊ ಏನಿದೆ ಹಿಮೋಡಯಾಲಿಸಿಸ್, ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಇದು ಪೇಷಂಟ್ ಬ್ಲಡ್ ಒಂದು ಕಡೆಯಿಂದ ಬರುತ್ತೆ, ಅವನಿಗೆ ಒಂದು ಕಡೆಯಿಂದ ಬಂದು ಒಂದು ಬ್ಲಡ್ ಪಂಪ್ ಅಂತ ಸರ್ಕ್ಯುಲೇಷನ್ ಮಾಡುತ್ತೆ. ಇದೊಂದು ಫಿಲ್ಟರ್ ಇರುತ್ತೆ, ಫಿಲ್ಟರಲ್ಲಿ ಬ್ಲಡ್ ಹೋಗುತ್ತೆ.
ಆ ಫಿಲ್ಟ್ರಿಗೂ ಒಂದು ಸ್ಪೆಷಲ್ ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ ಅದರಲ್ಲಿ ನಮ್ಮ ದೇಹಕ್ಕೆ ಯಾವ ಅಂಶ ಬೇಕು ಅದರಲ್ಲಿರುತ್ತೆ. ಸೊ ಬ್ಲಡ್ಡಲ್ಲಿ ಯಾವ ವೇಸ್ಟ್ ಇರುತ್ತಲ್ಲ ಆ ಲಿಕ್ವಿಡಲ್ಲಿ ಹೋಗಿಬಿಡ್ತದು. ಬ್ಲಡ್ ಪ್ಯೂರಿಫೈ ಆಗಿ ಮತ್ತೆ ಪೇಷಂಟ್ ಬರ್ತದೆ. ಇದು ಇಂಪ್ಯೂರ್ ಬ್ಲಡ್, ಪೇಷಂಟ್ ಬ್ಲಡ್ ಇದು ಫಿಲ್ಟ್ರಲ್ಲಿ ಪ್ಯೂರಿಫೈ ಆಗಿ ಮತ್ತೆ ಪೇಷಂಟ್ಗೆ ವಾಪಸ್ ಇರ್ತದೆ. ಈ ಪೋರ್ಷನಲ್ಲಿ ಪೇಷಂಟಿನ ಬ್ಲಡ್ ಏನು ಹೊರಗೆ ತೆಗೆಯೋದಿಲ್ಲ, ಅಂದರೆ ಬಾಟ್ಲನ್ನು ತೆಗೆಯೋದಿಲ್ಲ, ಸರ್ಕ್ಯುಲೇಷನ್ ಇರ್ತದೆ. ಈ ಸರ್ಕ್ಯುಲೇಷನ್ ಆಗಾಗ ಇದರಲ್ಲಿ ಹೋಗುತ್ತೆ ಮತ್ತು ಪ್ಯೂರಿಫೈ ಪೇಷಂಟ್ ಬರುತ್ತೆ. ದಟ್ ಇಸ್ ಹಿಮೋಡಯಾಲಿಸಿಸ್. ಇನ್ನೊಂದಂದರೆ ಪೆರಿಟೋನಿಯಲ್ ಡಯಾಲಿಸಿಸ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಪೇಷಂಟದ್ದು ಬಾಡಿನ ನಾವು ಆ್ಯಸ್ ಅ ಫಿಲ್ಟರ್ ಯೂಸ್ ಮಾಡ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಲಿಕ್ವಿಡ್ ಇರುತ್ತೆ, ಅದನ್ನು ಬ್ಯಾಗ್ ಮುಖಾಂತರ ಒಂದು ಟ್ಯೂಬ್, ಪೇಷಂಟ್ ಹೊಟ್ಟೆಗೆ ಒಂದು ಟ್ಯೂಬ್ ಹಾಕಿರ್ತೀವಿ. ಆ ಟ್ಯೂಬನ್ನು ಅದರಲ್ಲಿ ನೀರು ಹಾಕ್ತೀವಿ, ಸೊಲ್ಯೂಷನ್ ಹಾಕ್ತೀವಿ. ಅದು ಇಲ್ಲಿ ಈ ಸೊಲ್ಯೂಷನಲ್ಲಿ ಉಳಿಯುತ್ತೆ. ಒಂದು ಸಲ ಹಾಕಿದ ಮೇಲೆ ಒಂದು 3-4 ತಾಸು ಅಲ್ಲಿ ಒಳಗೆ ಬಿಡಬೇಕು, ಆಮೇಲೆ ಡ್ರೈನ್ ಮಾಡಬೇಕು. ಸೊ ಈ ಥರ ಮಾಡ್ತೀವಿ ಅದನ್ನು. ಈ ಥರ ಸೊ ಒಂದು ಸೊಲ್ಯೂಷನ್ ಇರುತ್ತೆ, ಫಸ್ಟ್ ಫ್ರೆಶ್ ಸೊಲ್ಯೂಷನ್, ಅದು ಈ ಪೈಪ್ ಮುಖಾಂತರ ಪೇಷಂಟ್ ಹೊಟ್ಟೆಯಲ್ಲಿ ನೋಡಿ ಸೊಲ್ಯೂಷನಲ್ಲಿ ಸ್ಟೇ ಆಗಿದೆ. ಒಂದು 3-4 ತಾಸು ಆದಮೇಲೆ ಈ ಸೊಲ್ಯೂಷನ್ನ ಈ ಬ್ಯಾಗಿಗೆ ತೆಗೆದುಬಿಡ್ತೀವಿ, ಮತ್ತೆ ನೆಕ್ಸ್ಟ್ ಬ್ಯಾಗ್ ಹಾಕ್ತೀವಿ. ಸೊ ಆ ಥರ ಆ ಸೊಲ್ಯೂಷನ್ ಎಷ್ಟೊತ್ತು ನಮ್ಮ ದೇಹದಲ್ಲಿ ಇರುತ್ತೆ ಅಷ್ಟೊತ್ತು ಬ್ಲಡ್ಡಿಂದ ಅದು ವೇಸ್ಟ್ ಹೀರ್ಕೊಳ್ಳುತ್ತದೆ. ಸೊ ಇದಕ್ಕಂತೀವಿ ಪೆರಿಟೋನಿಯಲ್ ಡಯಾಲಿಸಿಸ್. ಸೊ ಈ ಕೆಲವು ಪೇಷಂಟ್ಸಿಗೆ ಅವ್ರ ಸಂದರ್ಭ ತಕ್ಕಂಗೆ ಪೆರಿಟೋನಿಯಲ್ ಮಾಡ್ತೀವಿ, ಕೆಲವು ಪೇಷಂಟ್ ಹಿಮೋಡಯಾಲಿಸಿಸ್. ಹೆಚ್ಚಾಗಿ ಮಾಡ್ತಿರೋದು ಹಿಮೋಡಯಾಲಿಸಿಸ್, ಯಾಕಂದರೆ ಅದು ಈಸಿಯರ್ ಇರುತ್ತದೆ, ಆಮೇಲೆ ಕಾಸ್ಟು ಕೂಡ ಕಡಿಮೆ ಇರುತ್ತೆ. ಈಗ ಡಯಾಲಿಸಿಸ್ ಮಾಡಿದ್ರೆ ನಾವು ಏನೇನು ಸಾಧಿಸ್ಬೋದು, ಏನು ಆಗೋದಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಯಾಲಿಸಿಸ್ ಫೆಸಿಲಿಟಿ ಇದ್ದಿದ್ದಿಲ್ಲ ಅಂದರೆ ಎಷ್ಟೋ ಜನ ಕಿಡ್ನಿ ಫೇಲಿಯರ್ ಪೇಷಂಟ್ಸ್ ಲೈಫನ್ನು ಕಳ್ಕೊತಿದ್ರು. ದೇ ವುಡ್ ಹ್ಯಾವ್ ಲಾಸ್ಟ್ ದ ಲೈಫ್. ಇಟ್ಸ್ ಎ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್. ಆಮೇಲೆ ಸಡನ್ನಾಗಿ ಕಿಡ್ನಿ ಫೇಲ್ ಆದಾಗ ಕಿಡ್ನಿ ರಿಕವರ್ ಆಗಲಿಕ್ಕೆ ಟೈಮ್ ಬೇಕು. ಈಗ ಅದು ಕಿಡ್ನಿ ಫೇಲ್ ತುಂಬ ಆದಾಗ ಪೇಷಂಟ್ ಕಿಡ್ನಿ ಫೇಲ್ ಡೆತ್ ಆಗ್ಬೋದು. ಡಯಾಲಿಸಿಸ್ ಮಾಡಿದ್ರೆ ಅವ್ನು ನಾರ್ಮಲಾಗಿ ಉಳಿತಾನೆ. ಒಂದು 2 ವೀಕ್ಸ್ 3 ವೀಕ್ಸ್ ಆದಮೇಲೆ ಕಿಡ್ನಿ ರಿಕವರ್ ಆಗುತ್ತೆ. ಸೊ ಆ ಟೈಮ್ ಸಿಗುತ್ತೆ ಅವನಿಗೆ. ಕಿಡ್ನಿ ರಿಕವರ್ ಟೈಮ್ ಬೇಕು. ಕಿಡ್ನಿ ರಿಕವರ್ ಆದಮೇಲೆ ಅಕ್ಯೂಟ್ ಕಿಡ್ನಿ ಪೇಷಂಟ್ಸಿಗೆ ನಾವು ಡಯಾಲಿಸಿಸ್ ಸ್ಟಾಪ್ ಮಾಡ್ಬೋದು ರಿಕವರ್ ಆಗಿದ್ರೆ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್, ಇಟ್ ಗಿವ್ಸ್ ಟೈಮ್ ಟು ರಿಕವರ್. ಎಷ್ಟೋ ಪೇಷಂಟ್ ಅಕ್ಯೂಟ್ ಫೇಲಿಯರ್ ರಿಕವರ್ ಆದಮೇಲೆ ನಾರ್ಮಲ್ ಲೈಫ್, ಅವ್ರ ಕಿಡ್ನಿ ತೊಂದರೆ ಇದ್ದಿದ್ದಿಲ್ಲ ಅನ್ನೋಷ್ಟು ಲೆವೆಲಲ್ಲಿ ಲೈಫ್ ಲೀಡ್ ಮಾಡ್ತಾರೆ. ಆಮೇಲೆ ಈ ದೀರ್ಘಕಾಲೀನ ರಿನಲ್ ಫೇಲ್ಯೂರ್, ಕ್ರಾನಿಕ್ ಅಂದರೆ ಕೆಲವು ಪೇಷಂಟ್ ಸರ್ ಹೇಳಿದ್ರಲ್ಲ, ಅವ್ರು ಬಂದು ಡಯಾಲಿಸಿಸ್ ಮಾಡಿಸ್ಕೊಂಡು ಹೋಗ್ತಿರ್ತಾರೆ. ಸೊ ಕ್ರಾನಿಕ್ ರಿನಲ್ ಫೇಲ್ಯೂರ್ ಅಂತ ಇದ್ದಾಗ ರಿಕವರ್ ಆಗಲ್ಲ. ಸೊ ಅವ್ರಿಗೆ ಡಯಾಲಿಸಿಸ್ ಮಾಡ್ತಾಯಿದ್ರೆ ಲೈಫ್ ಸಿಗುತ್ತೆ. ಈಗ ಅವ್ರು ಅಂಥ ಪೇಷಂಟ್ ಡಯಾಲಿಸಿಸ್ ಮಾಡಲಿಲ್ಲ ಅಂದರೆ ಅವ್ರು ಡೆತ್ ಆಗಿಬಿಡ್ತಾರೆ. ಸೊ ಡಯಾಲಿಸಿಸ್ ಮಾಡ್ತಾಯಿದ್ರೆ ಅವ್ರ ಜೀವ ಉಳಿತು. ಸೊ ಇಟ್ಸ್ ಎ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್. ಸೊ ಇದರಿಂದ ನಾವು ಲೈಫ್ ಸಸ್ಟೈನ್ ಮಾಡ್ಬೋದು. ಡಯಾಲಿಸಿಸ್ ಫೆಸಿಲಿಟಿ ಇದ್ದಿಲ್ಲ ಕೆಲವು ಪೇಷಂಟ್ಸಿಗೆ ಅಂದರೆ ಅವರು ಬದುಕಕ್ಕೆ ಸಾಧ್ಯ, ಉಳಿಯೋಕ್ಕೆ ಸಾಧ್ಯ. ಅಂದರೆ ಸಿವಿಯರ್ ಕಿಡ್ನಿ ಫೇಲಿಯರ್ ಇದ್ದಾಗ ಡಯಾಲಿಸಿಸ್ ಮಾಡಿದ್ರೆ ಉಳಿತಾರೆ. ಸಪೋಸ್ ಪೇಷಂಟಿಗೆ ಕಿಡ್ನಿ ಫೇಲಿಯರ್ ರಿಕವರ್ ಆಗೋದೇ ಇಲ್ಲ, ಅವ್ನು ಕರೆಕ್ಟಾಗಿ ಡಯಾಲಿಸಿಸ್ ಮಾಡಿಸ್ತಾನೆ, ಮೆಡಿಸಿನ್ ತೊಗೊಂಡು ಆಲ್ಮೋಸ್ಟ್ ನಾರ್ಮಲ್ ಲೈಫ್. ನನ್ನ ಕಡೆ ಎಷ್ಟು ಟೀಚರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಅವರು ತಮ್ಮ ಕೆಲಸನೂ ಮಾಡ್ತಾರೆ, ಡಯಾಲಿಸಿಸ್ ಮಾಡಿ. ಅಂದರೆ ಆ್ಯಕ್ಟಿವ್ ಮೇ ಬಿ ಅಪ್ ಟು 60-70% ಆ್ಯಕ್ಟಿವ್ ನಾರ್ಮಲ್ ಲೈಫ್ ಅವರು ಲೀಡ್ ಮಾಡ್ಬೋದು. ಇದು ಭಾಳ ಇಂಪಾರ್ಟೆಂಟ್. ಡಯಾಲಿಸಿಸ್ ವಿಲ್ ನಾಟ್ ಕ್ಯೂರ್ ಕಿಡ್ನಿ ಫೇಲ್. ಅಂದರೆ ಡಯಾಲಿಸಿಸ್ ಮಾಡೋದ್ರಿಂದ ನಾವು ಕಿಡ್ನಿ ಸರಿ ಮಾಡ್ತೀವ, ಕಿಡ್ನಿ ಸರಿ ಮಾಡೋಕ್ಕಾಗಲ್ಲ. ಪೇಷಂಟಿಗೆ ನಾವು ಜೀವನ ಕೊಡ್ಬೋದು. ಆ ಟೈಮಲ್ಲಿ ಅವ್ನು ಕಿಡ್ನಿ ರಿಕವರ್ ಆದರೆ ಅವ್ನು ಆರಾಮಾಗ್ತಾನೆ. ರಿಕವರ್ ಆಗಲಿಲ್ಲ, ಡಯಾಲಿಸಿಸ್ ಮಾಡ್ಕೊತಾರೆ. ಸೊ ಕಿಡ್ನಿ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವರು ಸರ್ ನೀವು ಡಯಾಲಿಸಿಸ್ ಇಷ್ಟು ದಿನ ಮಾಡಿದರೆ ನಮ್ಮ ಕಿಡ್ನಿ ಆರಾಮಾಗಿಲ್ಲ. ಡಯಾಲಿಸಿಸ್ ಮಾಡೋದ್ರಿಂದ ಮಾತ್ರ ಕಿಡ್ನಿ ಆರಾಮಾಗಲ್ಲ, ಅದು ಕಾಯಿಲೆ ರಿಕವರ್ ಆದರೆ ಕಿಡ್ನಿ ಆರಾಮಾಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಆಮೇಲೆ ಪೇಷಂಟ್ CKD ಪೇಷಂಟ್ ಇರ್ತಾರೆ, ಅವ್ನು ಕಿಡ್ನಿ ರಿಕವರ್ ಆಗಲ್ಲ, ಕ್ರಾನಿಕ್ ಕಾಯಿಲೆ ಅಂತೀವಿ. ಸೊ ಅದಕ್ಕೆ ಅವನು ಡಯಾಲಿಸಿಸ್ ಮಾಡಿಸ್ತಾನೆ ಇರಬೇಕಾಗುತ್ತೆ. ಅವನಿಗೆ ಡಯಾಲಿಸಿಸ್ ಬೇಡ, ನಾವು ನಮಗೆ ಬೇರೆ, ಅವಾಗ ಏನು ಮಾಡಬೇಕು, ರೀನಲ್ ಟ್ರಾನ್ಸ್ಪ್ಲಾಂಟ್. ಯಾವ ಪೇಷಂಟ್ಗೆ ಕಿಡ್ನಿ ರಿಕವರ್ ಆಗೋದಿಲ್ಲ, ಈ CKD ಕ್ರಾನಿಕ್ ಡಿಸೀಸ್ ಅಂತೀವಿ, ಕ್ರಾನಿಕ್ ಕಿಡ್ನಿ ಫೇಲ್ ಅಂತೀವಿ, ಅಂಥವರು ಇಲ್ಲ ಡಯಾಲಿಸಿಸ್ ಮಾಡಿಸ್ಬೇಕು, ಇಲ್ಲ ಕಿಡ್ನಿ ಬೇರೆ ಹಾಕಬೇಕು. ಕಿಡ್ನಿ ಕಸಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ. ಏನಿದು ಟ್ರಾನ್ಸ್ಪ್ಲಾಂಟೇಷನ್? ಇದು ಬೇರೆ ಮನುಷ್ಯದ ಕಿಡ್ನಿ ಅವ್ರಿಗೆ ಹಾಕ್ತೀವಿ. ಸೊ ಇದ್ರಾಗ ನೆನ್ಪಿಟ್ಕೋಬೇಕಾದ್ರೆ ನಾವು ಅವ್ರಿಗೇನು ನಾರ್ಮಲ್ ಕಿಡ್ನಿ ಇರ್ತವೆ, ಅವು ಫೇಲ್ ಆಗಿದ್ದಾವೆ, ಅವು ನಾವು ಟಚ್ ಮಾಡೋದಿಲ್ಲ, ಅವು ಹಂಗೆ ಇರ್ತವೆ. ಇದು ಇನ್ನೊಂದು ಕಿಡ್ನಿ. ಈಗ ಸೈನ್ಸ್ ಬೇಕಾದರೆ ಈಗ ಆಕ್ಸಿಡೆಂಟ್ ಕೇಸಿಂದನೂ ಕಿಡ್ನಿ ತೊಗೊತೀವಿ, ಚೆನ್ನಾಗಿದ್ದರೆ, ಅವ್ರು ಬ್ರೇನ್ ಡೆಡ್ ಆಗಿಲ್ಲ ಅಂದರೆ. ಇಲ್ಲಾಂದರೆ ಅವ್ರದ್ದು ಯಾರಾದರೂ ರಿಲೇಟಿವ್ಸ್
ಅವ್ರ ನಂಟರು ಫಸ್ಟ್ ಅವ್ರ ಅಪ್ಪ ಅಮ್ಮ ತಂದೆ ಅಣ್ಣ ತಂಗಿ ಅಂತವ್ರಿದ್ದರೆ ಓನ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಿಡ್ನಿ ಕೊಟ್ಟರೆ ಕಿಡ್ನಿ. ಸೊ ಕಿಡ್ನಿ ಹೊಸ ಕಿಡ್ನಿ ತೊಗೊಂಡು ಈ ಕಡೆ ಹಾಕ್ತೀವಿ, 2 ಕಿಡ್ನಿ ಮೇಲೆ ಇರ್ತವೆ, ಇದು ಕೆಳಗಡೆ ಹಾಕ್ತೀವಿ, ಇದು ಅದಕ್ಕೆ ಆ ಕಿಡ್ನಿಯಿಂದ ಬರೋ ಯೂರಿನ್ ಬರಲಿಕ್ಕೆ ಅದು ಯೂರಿನ್ ಬ್ಲಾಡ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಈದಾಗ ಏನಾಗುತ್ತೆ, ಈ ಕಿಡ್ನಿ ನಾರ್ಮಲ್ ಇರುತ್ತೆ, ಇದು ನಾರ್ಮಲ್ಗೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆವಾಗ ಅವನಿಗೆ ಆ್ಯಸ್ ಎ ನಾರ್ಮಲ್ ಪರ್ಸನ್ ಕಿಡ್ನಿ ಫೇಲ್ ಇರೋದಿಲ್ಲ. ಅವಾಗ ಇವು 2 ಕಿಡ್ನಿ ಫೇಲೇ ಇದ್ದಾವೆ, ಬಟ್ ಇದು ನಾರ್ಮಲ್ ಇರೋದ್ರಿಂದ ಅವ್ನು ನಾರ್ಮಲ್ ಮನುಷ್ಯ ಹತ್ರ ಲೀವ್ ಮಾಡ್ಬೋದು. ಆ ಥರ ಪೇಷಂಟು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡಿದ್ದವನು ಡಯಾಲಿಸಿಸ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಯಾರಿಗೆ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಇರುತ್ತೆ ಅವ್ರು ಡಯಾಲಿಸಿಸ್ ಮಾಡಿಸ್ಬೇಕು, ಇಲ್ಲ ಅಂದರೆ ಈ ಥರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕು. ನಾವು ಏನು ಮಾಡಬೇಕು ಸರ್ ಅಂತ ಯಾರಿಗೆ ಕಿಡ್ನಿ ಕಾಯಿಲೆ ಇಲ್ಲಪ್ಪ. ಸೊ ನಿಮಗೆ ಕಿಡ್ನಿ ಕಾಯಿಲೆಗಳ ಲಕ್ಷಣಗಳು ಹೇಳಿದ್ದೀನಿ. ಏನಪ್ಪ, ಬಾವು, ಬ್ಲಡ್ ಇನ್ ಯೂರಿನ್, ಬುರುಗು, BP ಜಾಸ್ತಿ ಆಗುತ್ತೋ ಅಂತ ಯಾವ ಲಕ್ಷಣ ಕಂಡು ಬಂದಲ್ಲಿ ಡಾಕ್ಟ್ರಿಗೆ ಸಂಪರ್ಕ, ಸರ್ ನನಗಿದೆ, ನನಗೇನಾಗಿರ್ಬೋದು ನೋಡಿ ಅಂತ. ನಾವು ಸಿಮ್ಟಮಿಗೆ ಟ್ರೀಟ್ಮೆಂಟ್ ಮಾಡಬಾರ್ದು, ಕಾಯಿಲೆಗೆ ಮಾಡಬೇಕು. ಈಗ ಬಾವು ಬಂತಂದರೆ ಒಂದು ಗುಳಿಗೆ ಕೊಟ್ಟರೆ, ಲ್ಯಾಸಿಕ್ ಗುಳಿಗೆ ಕೊಟ್ಟರೆ ಕಾಂಪೌಂಡ್ರ್ ಗೊತ್ತಿರುತ್ತೆ ಜನಗಳು, ಲ್ಯಾಸಿಕ್ ಬಾವು ಕಡಿಮೆ, ಅದು ಟ್ರೀಟ್ಮೆಂಟ್ ಅಲ್ಲ. ಬಾವು ಯಾಕೆ ಬಂದಿದ್ದೆ, ಕಿಡ್ನಿ ಕಾಯಿಲೆ ಇದೆಯಾ, ಹಾರ್ಟ್ ಕಾಯಿಲೆ ನೋಡಿಕೊಂಡು ಆ ಕಾಯಿಲೆ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಏನಕ್ಕೆ ಸಿಮ್ಟಮ್ ಬಂದರೆ, ಸರ್ ನನಗೇನು ಕಾಯಿಲೆ ಇದೆ ಆ ಕಾಯಿಲೆ ಕಡಿಮೆ ಮಾಡಿ ಅಂತ ನಾವು ಅದನ್ನು ಆ ಥರ ಪ್ರಯತ್ನ ಮಾಡಬೇಕು. ಸೊ ಯಾವುದೇ ಕಿಡ್ನಿ ಸಂಬಂಧಪಟ್ಟಿದ್ದ ಸಿಮ್ಟಮ್ ಸಿಕ್ಕರೆ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಅದನ್ನು ನಿಧಾನ ಮಾಡಿಸ್ಕೋಬೇಕು. ಶುಗರ್ ಇದ್ದವರು, BP ಇದ್ದವರು ಅವರು ಆಗಿಂದಾಗ ಕಿಡ್ನಿ ಚೆಕ್ ಮಾಡಿಸ್ತಾ ಇರಬೇಕು. ಯಾರಿಗೆ ಫಸ್ಟ್ BP ಗೊತ್ತಾಗುತ್ತೆ, ಇವತ್ತೊಬ್ಬನಿಗೆ BP ಗೊತ್ತಾಯಿತು, ಅವನಿಗೆ ಬರೀ BP ಗುಳಿಗೆ ಕೊಡೋದು ಅಷ್ಟೇ ಅಲ್ಲ, BP ಯಾಕೆ ಬಂದಿದ್ದೆ, ಯಾಕಂದರೆ BP ಬರಲಿಕ್ಕೆ ಒಂದು ಬಲವಾದ ಕಾರಣ ಕಿಡ್ನಿ ಪ್ರಾಬ್ಲಮ್ ಇರ್ತವೆ. ಸೊ BP ಸ್ಟಾರ್ಟ್ ಆದಾಗ ಫಸ್ಟ್ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ ಮಾಡಿ ಏನಾದ್ರು ಕಿಡ್ನಿ ಕಾಯಿಲೆ ಇದೆಯಲ್ಲ ನೋಡ್ಕೋಬೇಕು. ಏನಿಲ್ಲ ಅಂದರೆ ಅವನು ಬರೀ BP ಗುಳಿಗೆ ಕೊಡಬೇಕು. ಚಿಕ್ಕ ವಯಸ್ಸಲ್ಲಿ ಬಿಫೋರ್ 20 ಇಯರ್ಸ್, ಬಿಫೋರ್ 30 ಇಯರ್ಸ್ BP ಸ್ಟಾರ್ಟ್ ಆದರೆ ಭಾಳಷ್ಟು ಸಲ ಅದು ಕಿಡ್ನಿ ಕಾಯಿಲೆ ಇರುತ್ತೆ. ಸೊ ಅದ್ರ ಬಗ್ಗೆ ಭಾಳ ಎಚ್ಚರ ವಹಿಸಬೇಕು. ಸೊ ಶುಗರ್ ಇದ್ದವರಿಗೆ ಸಾಮಾನ್ಯವಾಗಿ ಬರೀ ಶುಗರ್ ಟೆಸ್ಟ್ ಮಾಡಿಸೋದು ಅಷ್ಟೇ ಅಲ್ಲ, ಅವ್ರು ಚೆಕಪ್ ಮಾಡಿದಾಗ ಅಟ್ಲೀಸ್ಟ್ 6 ಮಂತ್ಸಿಗೊಮ್ಮೆ ಕಣ್ಣು ಚೆಕಪ್ ಮಾಡಿಸ್ಬೇಕು, ಕಿಡ್ನಿ ಯೂರಿನ್ ಟೆಸ್ಟ್ ಮಾಡಬೇಕು, ಕಿಡ್ನಿ ಕ್ರಿಯಾಟಿನ್ ಚೆಕ್ ಮಾಡಬೇಕು. ಸೊ ಕಿಡ್ನಿ ಕಾಯಿಲೆ ಏನಾದ್ರು ಡೆವಲಪ್ ಆಗ್ತಾ ನೋಡಲಿಕ್ಕೆ ಒಂದು ಚೆಕ್ ಮಾಡ್ತಾಯಿರ್ಬೇಕು. ಸೊ ಶುಗರ್, BP ಪೇಷಂಟ್. ಆಮೇಲೆ ಯಾರೇ ಫ್ಯಾಮಿಲಿಯಲ್ಲಿ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅವ್ರು ಅದ್ರ ಬಗ್ಗೆ ಹೆಚ್ಚಿಗೆ ಜಾಗ್ರತೆ, ನಮಗೂ ಇದೆಯಾ ಅಂತ ನೋಡಬೇಕು. ಎಸ್ಪೆಷಲಿ ಯಾರೊಬ್ಬರಿಗೆ ನಾವು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಡಯಾಗ್ನೋಸ್ ಮಾಡ್ತೀವಿ, ಅದು ಪಕ್ಕಾ ಗೊತ್ತು ನಮಗೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರುತ್ತೆ. ಸೊ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯಾಕಂದರೆ ಸಿಮ್ಟಮ್ಸ್ ಭಾಳ ಸಲ ಇರೋದಿಲ್ಲ, ಸೊ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ನಾವೇ ಪೇಷಂಟ್ಗಳಾಗಿ ತಾವೇ ಮೆಡಿಸಿನ್ ತೊಗೋಬಾರ್ದು. ಏನೇ ಮೆಡಿಸಿನ್ ತೊಗೊಂಡ್ರು ಡಾಕ್ಟರ್ ಸಲಹೆ ಮೇಲೆ ಯಾಕೆ ಡಾಕ್ಟ್ರ್ ಯಾವಾಗ ಮೆಡಿಸಿನ್ ಕೊಡ್ತಾರೋ ಗೊತ್ತಿರ್ತವೆ, ನಾನು ಮೆಡಿಸಿನ್ ಕೊಟ್ಟಿನಿ ಮತ್ತೆ ಕೊಡಬಾರ್ದು ತಲೆಗಿರುತ್ತೆ, ಪೇಷಂಟ್ಗೆ ಇರೋಲ್ಲ. ಸೊ ಅವರು ರಿಪೀಟೆಡಾಗಿ ಮೆಡಿಸಿನ್, ಸೊ ಸೆಲ್ಫ್ ಮೆಡಿಕೇಷನ್ ಎಸ್ಪೆಷಲಿ ಅವಾಯ್ಡ್ ಮಾಡಬೇಕು. ಇದು ನಾನು ಭಾಳ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಟರ್ ಇಂಟೇಕ್, ನಾವು ದಿನಕ್ಕೆ 4 ಲೀಟ್ರ್ ಕುಡಿದ್ರೆ ನಮ್ಮ ಕಿಡ್ನಿ ಸೇಫ್ ಅದು. ಸೊ ಆ ಥರ ನಮ್ಮ ದೇಹ ಒಂದು ಪರ್ಫೆಕ್ಟಾಗಿ ಮಾಡಿದ ದೇವರು, ನಮ್ಗೆ ಎಷ್ಟು ನೀರು ಬೇಕು ನಾವೇ ತೊಗೊತೀವಿ. ಜನರಲಾಗಿ ಒಂದು 2 ಲೀಟ್ರ್ ಕುಡಿಬೇಕು. ಭಾಳ ಬಿಸಿಲಿತ್ತು, ಭಾಳ ಸೆಕೆ ಒಂದು 2-3 ಲೀಟ್ರ್ ಕುಡಿಬೇಕು. 10 ಲೀಟ್ರ್ ಕುಡಿಯೋ ಅವಶ್ಯಕತೆ ಇಲ್ಲ, ಹೆಚ್ಚಿಗೆ ನೀರು ಕೊಡೋ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಜಾಸ್ತಿ ನೀರು ಕುಡಿತೀರಿ ಅಷ್ಟು ಯೂರಿನ್ ಬಂದುಬಿಡ್ತದೆ. ಸೊ ದೇಹಕ್ಕೇನು ಫಾಯ್ದೆ ಆಗೋದಿಲ್ಲ. ಅದು ನಾರ್ಮಲ್ ನೀರು, ಯಾವ ನೀರು ನೀವು ಒಂದಿನ ನೀರು ಕುಡಿಲಿಲ್ಲ ಅಂದರೆ ನಿಮಗೆ ಥರ್ಸ್ಟ್ ಆಗೇ ಆಗುತ್ತೆ, ನಿಮಗೆ ಬಾಯಾರಿಕೆ ಆಗುತ್ತೆ, ನೀರು ಕುಡಿತೀರಿ. ಒಂದು ಜನರು ನಾವು ಹೇಳೋದಂದರೆ ಒಂದು 2 ಲೀಟರ್ಸ್ ಒಂದು ದಿನಕ್ಕೆ ನೀರು ಕುಡಿದ್ರೆ ಸಫಿಷಿಯೆಂಟ್ ಆಗುತ್ತದೆ. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ ಯಾವಾಗ ಬಾವಿರುತ್ತೆ ಆವಾಗ ಯೂರಿನ್ ಕಡಿಮೆ ಆಗುತ್ತೆ. ಪೇಷಂಟ್ ಏನು ತಿಳ್ಕೊತಾರೆ, ಸರ್ ನೀರೇ ಕುಡಿದಿಲ್ಲ ಯೂರಿನ್ ಕಡಿಮೆ ಆಗಿದೆ ಅಂತ. ಆ ಥರ ಕಿಡ್ನಿ ಕಾಯಿಲೆಯಿಂದ ಬಾವು ಬಂದಿದ್ದರೆ ಆ ಪೇಷಂಟ್ ನೀರು ಕಡಿಮೆ ಕುಡಿಬೇಕು. ಅವ್ರು ಉಲ್ಟಾ ತಿಳ್ಕೊತಾರೆ ಕಡಿಮೆ, ಯಾಕಂದರೆ ಅವ್ರ ದೇಹದಲ್ಲಿ ನೀರು ಹೆಚ್ಚಿಗೆ ಆಗಿದೆ. ನಾವು ಟ್ರೀಟ್ಮೆಂಟ್ ಕೊಟ್ಟು ನೀರು ಕಡಿಮೆ ಮಾಡೋಕ್ಕೆ ನೋಡ್ತೀವಿ, ಅಂಥರ ಪೇಷಂಟ್ ನೀರು ಕಡಿಮೆ. ಸರ್ ನೀರು ವಾಟರ್ ಬಗ್ಗೆ ಜಸ್ಟ್ ಡ್ರಿಂಕಿಂಗ್ ಲಾಟ್ ಆಫ್ ವಾಟರ್, ಭಾಳ ನೀರು ಕುಡಿದ್ರೆ ಕಿಡ್ನಿ ಸೇಫ್ ಏನಾಗುತ್ತೆ ಹಂಗೆ ತಿಳ್ಕೊಬೇಡ್ರಿ, ಅದು ಇತಿಮಿತಿಯಲ್ಲಿ ಇರಬೇಕು. ಆಮೇಲೆ ಕೆಲವು ಸಂದರ್ಭದಲ್ಲಿ ನೀರು ಕಡಿಮೆನೇ ಕುಡಿಬೇಕು. ಯಾವ ಡಯಾಲಿಸಿಸ್ ಪೇಷಂಟ್ ಇರ್ತಾರೆ ಅವ್ರಿಗೆಲ್ಲ ನಾವು ದಿನ ಬರೀ ನೀರು ಕಡಿಮೆ ಕುಡೀರಿ ಅಂತಲೇ ಹೇಳ್ತಾ ಇರ್ತೀವಿ. ಸೊ ಇದು ಭಾಳ ಇಂಪಾರ್ಟೆಂಟ್. ಸೊ ಐ ಥಿಂಕ್ ದಿಸ್ ಸ್ವಲ್ಪ ನಿಮಗೆ ಕಿಡ್ನಿ ಕಾಯಿಲೆ ಅಂದರೆ ಏನು, ಯಾವಾಗ ಕಿಡ್ನಿ ಕಾಯಿಲೆ ಇರ್ಬೋದು, ನಮಗೆ ಯಾರಿಗೆ ಬರೋ ಚಾನ್ಸಸ್ ಇರುತ್ತೆ, ಜನರಲಿ ನಾವೇನು ಎಚ್ಚರ ವಹಿಸಬೇಕು ನಿಮ್ಗೆ ಅರ್ಥ ಆಗಿದೆ.
ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾವು ನೆನಪಿಟ್ಕೊಂಡ್ರೆ ನಾವು ನಮ್ಮ ಕಿಡ್ನಿನ ರಕ್ಷಿಸಬಹುದು. ನೀವೊಂದು ಕೇಳಿರ್ಬೋದಲ್ಲ, ಧರ್ಮೋ ರಕ್ಷತಿ ರಕ್ಷಿತ, ಅಂದರೆ ನಾವು ಧರ್ಮ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದೇ ಥರ ಕಿಡ್ನಿ ರಕ್ಷತಿ ರಕ್ಷಿತ, ನಾವು ನಮ್ಮ ಕಿಡ್ನಿನ ಕಾಪಾಡಿಕೊಂಡ್ರೆ ಅದು ನಮ್ಮನ್ನು ಕಾಪಾಡುತ್ತೆ ಅಂತ. ರೈಟ್. ಸೊ ಅದು ಆಹಾರ ಪದ್ಧತಿ ಕಿಡ್ನಿ ಫೇಲಿಯರ್ಗೆ ಬೇರೆ ಆಗುತ್ತೆ, ಕಿಡ್ನಿ ಕಾಯಿಲೆ ಬಿಕಾಸ್ ಆಫ್ ನೆಫ್ರೈಟಿಸ್ ಬೇರೆ ಆಗುತ್ತೆ. ಈಗ ಫೇಲಿಯರ್ ಇದ್ದರೂ ಜನರಲ್ ಏನಾಗುತ್ತೆ, ನೀರು ದೇಹದಲ್ಲಿ ಜಾಸ್ತಿ ಇರುತ್ತೆ ಒಂದು, ಆಮೇಲೆ ಇದು ಇನ್ನೊಂದು ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರುತ್ತೆ. ಸೊ ನಾವು ಅವ್ರಿಗೆ ಕೆಲವು ಹೇಳ್ತೀವಿ, ಪೊಟ್ಯಾಷಿಯಮ್ ಜಾಸ್ತಿ ಇರೋದು ತೊಗೋಬಾರ್ದು. ಅಂದರೆ ಈ ಎಳ್ನೀರು ಇರುತ್ತೆ, ರಾಗಿ ಐಟಮ್ ಇರ್ತವೆ, ಸೊಪ್ಪು ಇರ್ತವೆ, ಅವಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ, ಅದು ಕಿಡ್ನಿ ಫೇಲ್ ಇದ್ರೆ ತೊಗೋಬಾರ್ದು. ಆಮೇಲೆ ಬಾವಿರುತ್ತೆ, ಅವ್ರಿಗೆ ನೀರು ಕಡಿಮೆ ಕುಡಿಬೇಕು. ಉಪ್ಪು ತೊಗೊಂಡ್ರೆ ಬಿ ಪಿ ಜಾಸ್ತಿ, ಉಪ್ಪು ಕಡಿಮೆ ಕುಡಿಬೇಕು. ಇವು 3-4 ಐಟಮ್ ಅವರು ಮೇಲೆ ಫಾಲೋ ಮಾಡಬೇಕು, ಕಿಡ್ನಿ ವೀಕ್ ಇದ್ದವರು. ಈಗ ನೆಫ್ರೈಟಿಸ್ ಅಂತ ಕಾಯಿಲೆ ಇರ್ತದೆ, ಗ್ಲೋಮರುಲರ್ ನೆಫ್ರೈಟಿಸ್, ಬಾವು ಬಂದಿರುತ್ತೆ, ಅವ್ರಿಗೆ ಪೊಟ್ಯಾಷಿಯಮ್ ನಾರ್ಮಲ್ ಇರ್ತದೆ, ಅವರು ಬರೀ ನೀರು ಕಡಿಮೆ ಕುಡಿಬೇಕು, ಉಪ್ಪು ಕಡಿಮೆ ತೊಗೋಬೇಕು. ಸೊ ಅವರು ಯಾವ ಥರ ಕಾಯಿಲೆ ಇರುತ್ತೆ, ಕಿಡ್ನಿ ಫೇಲ್ ಆಗಿದೆಯಾ, ನೆಫ್ರೈಟಿಸ್ ಆಗಿದೆಯಾ, ಆ ಥರ ಅವ್ರಿಗೆ. ಆಮೇಲೆ ಕಿಡ್ನಿ ಸ್ಟೋನ್ ಕೆಲವ್ರಿಗೆ ಇರ್ತವೆ, ಸ್ಟೋನ್ ಇದ್ದವರು ಆಕ್ಸಲೇಟ್ ಸ್ಟೋನ್ ಅಂತ ಇರುತ್ತೆ, ಯೂರಿಕ್ ಆ್ಯಸಿಡ್ ಸ್ಟೋನ್ ಅಂತ ಇರುತ್ತೆ. ಸೊ ಕೆಲವು ಅವ್ರಿಗೆ ಚಾರ್ಟ್ ಕೊಡ್ತಾನೆ, ಈ ಥರ ಯೂರಿಕ್ ಆ್ಯಸಿಡ್ ಸ್ಟೋನ್ ಇದ್ದರೆ ನೀವು ಈ ಥರ ಐಟಮ್ ತಿನ್ನಬಾರ್ದು, ಇದು ಜಾಸ್ತಿ ಆಗುತ್ತೆ. ಈಗ ಆಕ್ಸಲೇಟ್ ಸ್ಟೋನ್ ಅಂತ ಇರ್ತದೆ, ಅದರಾಗ ಸಾಮಾನ್ಯವಾಗಿ ಟೊಮೆಟೊ ತಿಂದರೆ, ಟೀ ಜಾಸ್ತಿ ಕುಡಿದ್ರೆ ಆಕ್ಸಲೇಟ್ ಜಾಸ್ತಿ ಆಗುತ್ತೆ, ಅವನ್ನ ಅವಾಯ್ಡ್ ಮಾಡಬೇಕು. ಸೊ ಆ ಥರ ಅದಕ್ಕೆ ತಗೋಬೇಕು. ಈಗ ಲಾಸ್ಟ್ ಒಂದು 5-6 ಇಯರ್ಸ್ ಇರ್ಬೋದು, ಆವಾಗಿಂದ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಅವರು ಸ್ವಲ್ಪ ಡಯಾಲಿಸಿಸ್ ರೋಗಿಗಳ ಬಗ್ಗೆ ಸ್ವಲ್ಪ ಕಾಳಜಿ ತೊಗೊಂಡಿದ್ದಾರೆ. ಭಾಳಷ್ಟು ಆಲ್ಮೋಸ್ಟ್ ತಾಲೂಕು ಲೆವೆಲ್ ಹಾಸ್ಪಿಟಲ್ಸಲ್ಲಿ, ಈಗ ಜಗಳೂರು ಇರ್ಬೋದು, ಹರಿಹರ ಇರ್ಬೋದು, ರಾಣೆಬೆನ್ನೂರು, ಚನ್ನಗಿರಿ, ಹರಪನಹಳ್ಳಿ, ಅಲ್ಲಿ ಎಲ್ಲ ಕಡೆ ಒಂದು 2-3 ಡಯಾಲಿಸಿಸ್ ಮಷೀನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸ ಪೋಸ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಕಿಡ್ನಿ ಸ್ಪೆಷಲಿಸ್ಟ್ ಇರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಇರೋದಿಲ್ಲ, ಬಟ್ ನಡೀತಾ ಇದೆ. ನಮ್ಮ CG ಹಾಸ್ಪಿಟಲಲ್ಲಿ ಕೂಡ ಡಯಾಲಿಸಿಸ್ ಯೂನಿಟ್ ಇದೆ. ಸೊ ಗೌರ್ಮೆಂಟಲ್ಲಿ ಎಲ್ಲೆಲ್ಲಿ ಡಯಾಲಿಸಿಸ್ ಯೂನಿಟ್ ಇದೆ ಅದೆಲ್ಲ ಟೋಟಲಿ ಫ್ರೀ ಇದೆ, ಒಂದು ನಯ ಪೈಸೆನೂ ಕಟ್ಟಂಗಿಲ್ಲ. ಸೊ ಗೌರ್ಮೆಂಟಿಂದ ಕಿಡ್ನಿ ಫೇಲ್ ಪೇಷಂಟ್ಸಿಗೆ ಸಾಕಷ್ಟು ಫೆಸಿಲಿಟಿ ಇದೆ. ನಮ್ಮ ಸಂಸ್ಥೆಯಲ್ಲಿ ಕೂಡ ಅಲ್ಲಿ ಮಾರ್ಕೆಟ್ ಹತ್ರ ಒಂದು ಅರಳಿ ಮರ ಅಂತ ಅಲ್ಲಿ ಒಂದು ಯೂನಿಟ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಕೂಡ ಆಲ್ಮೋಸ್ಟ್ ಫ್ರೀ ಹೋಗುತ್ತೆ ಅವ್ರಿಗೆ. ಆಲ್ಮೋಸ್ಟ್ ನಾವು ತಿಂಗಳಿಗೆ ಒಂದು 500 ಡಯಾಲಿಸಿಸ್ ಅಲ್ಲಿ ಮಾಡ್ತೀವಿ. ಸೊ ಅಲ್ಲಿ 15 ಮಷಿನ್ ಇದ್ದಾವೆ, ಸೊ ಅಲ್ಲಿನೂ ಮಾಡ್ತೀವಿ. ಸೊ ಎಷ್ಟೊಂದು ಫಸ್ಟ್ ಆಫ್ ಆಲ್ ಮುಂಚೆ ಡಯಾಲಿಸಿಸ್ ಅವೈಲೇಬಿಲಿಟಿ ಇರಲಿಲ್ಲ, ಈಗ ಅವೈಲೇಬಿಲಿಟಿ ಕೂಡ ಇದೆ. ಆಮೇಲೆ ಖರ್ಚು ಕಡಿಮೆ ಆಗಲಿ ಅಂತ ಗೌರ್ಮೆಂಟಿಂದ ಮತ್ತು ಈ ಪ್ರೈವೇಟ್ ಸಂಸ್ಥೆಯಿಂದನೂ ಅವ್ರಿಗೆ ಹೆಲ್ಪ್ ಕೂಡ ಇದೆ. ಸೊ ಈಗ ಡಯಾಲಿಸಿಸ್ ಮಾಡ್ಸೋಕ್ಕೆ ಎಫೋರ್ಡೆಬಲ್ ಅಲ್ಲ ಅಂತ ನಾವು ಹೇಳೋದು ಕಷ್ಟ. ಭಾಳ ಸಲ ಪೇಷಂಟ್ಸು ಬೇಜಾರಾಗಿಬಿಡ್ತಾರೆ, ಮಾಡ್ಕೊತ ಸರ್ ನಾನು ಎಷ್ಟು ಜನ ಮಾಡಬೇಕು ಅಂತ ಕೆಲವು ಬೇಜಾರ್ತಾರೆ. ಕೆಲವರು ಮಾಡ್ತಾ ಮಾಡ್ತಾ ಇನ್ನೊಂದು ಕಾಂಪ್ಲಿಕೇಟ್ ಡೆವಲಪ್ ಆಗಿ ಇನ್ನಷ್ಟು ಕಾಯಿಲೆ ಜಾಸ್ತಿ ಆಗುತ್ತೆ, ಡೆತ್ ಆಗ್ತಾರೆ. ಬಟ್ ಪ್ಯೂರ್ ಎಫೋರ್ಡೆಬಿಲಿಟಿ ಸ್ವಲ್ಪ ಕಡಿಮೆ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಸರ್ ಫೆಸಿಲಿಟಿ. ಈಗ CG ಹಾಸ್ಪಿಟಲ್ ದಾವಣಗೆರೆ ನೋಡಿ, CG ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್. ದೇ ಆರ್ ಡೂಯಿಂಗ್ ಆಲ್ಮೋಸ್ಟ್ 2 to 3 ಶಿಫ್ಟ್ಸ್ ಮಾಡ್ತಾರೆ. ಅಲ್ಲಿ ಒಂದು ದಿನಕ್ಕೆ 20 ಡಯಾಲಿಸಿಸ್ ಮಾಡ್ತಿರ್ಬೋದು ಸರ್. ಸೊ ದ್ಯಾಟ್ ಈಸ್ ಟೇಕನ್ ಕೇರ್ ಆಫ್ ಟು ಸಮ್ ಎಕ್ಸ್ಟೆಂಟ್. My longest patient, he died recently, sir. My longest patient has survived 22 years, sir. 22 years. He is from P-section only. He is an engineer. Recently he died. My longest patient. And I have got some patients now who are more than 10 years, sir. So ಅವ್ರು ಚೆನ್ನಾಗಿ ಕರೆಕ್ಟಾಗಿ ಬಂದು ಗುಳಿಗೆ ತೊಗೊಂಡ್ರೆ ದಸರಾ ಆಗ್ತಾರೆ. ಮೇನ್ ಡಯಾಬಿಟಿಕ್ಸಲ್ಲಿ ಏನಾಗುತ್ತೆ ಸರ್, ದೇ ಹ್ಯಾವ್ ಹಾರ್ಟ್ ಪ್ರಾಬ್ಲಮ್ಮು, ಇನ್ನು CNS ಪ್ರಾಬ್ಲಮ್ ಆಗುತ್ತೆ, ದೆನ್ ದೇ ವಿಲ್ ಡೈ. ಸ್ಟ್ರೋಕ್ ಆಗುತ್ತೆ, ಕೆಲವ್ರಿಗೆ ಇಂಟರ್ನಲ್ ಬ್ಲೀಡ್ ಆಗುತ್ತೆ, ಅವ್ರು ಸಾಯ್ತಾರೆ. 5 years ಅಂತೂ ಬೇರೆ ಪ್ರಾಬ್ಲಮ್ ಆಗಿಲ್ಲ ಅಂದರೆ 5 years ಆರಾಮ್ಸೆ ನಾವು ಲೈಫ್. ಸೊ ಇಟ್ಸ್ ಅ ಗುಡ್ ಥಿಂಗ್. ಯಾರು ಚಿಕಿತ್ಸೆ ಇಲ್ಲದೇ ಕೂಡಲೇ ಡೆತ್ ಆಗ್ತಿದ್ರು ಅವ್ರಿಗೆ ನಾವು 5 to 10 years ಲೈಫ್ ಕೊಡ್ತಾ ಇದ್ದೀವಿ ಅಂದರೆ ಇಟ್ಸ್ ವೆರಿ ಗುಡ್. ಪ್ಯಾರಾಸಿಟಮಾಲ್ ಈಸ್ ಕಂಪ್ಲೀಟ್ಲಿ ಸೇಫ್. ಪ್ಯಾರಾಸಿಟಮಾಲ್ ಅದು ಸ್ವಲ್ಪ ಸೇಫ್, ಆದರೂ ಮಿತಿ ಮೀರಿ ತೊಗೋಬಾರ್ದು. ಈಗ ನಮ್ಮ ಕಿಡ್ನಿ ಪೇಷಂಟ್ಸಿಗೆ ಏನೋ ತೊಂದರೆ ಇದ್ದರೆ ನಾವು ಪ್ಯಾರಾಸಿಟಮಾಲೇ ಕೊಡೋದು. ಈ ಡೈಕ್ಲೋಫಿನಾಕ್, ಬ್ರೂಫೆನ್,
ನೈಸ್ ಅಂತ ನಿಮಸೆರೈಡ್ ಅವೆಲ್ಲ ಡ್ಯಾನ್ಸ್ ಮಾಡ್ತವೆ. ಈಗ ಪೇಷಂಟಿಗೆ ಪೇನ್ ಇದ್ದರೆ ನಾವು ಏನಾದ್ರು ಮೆಡಿಸಿನ್ಸ್ ಕೊಡಲೇಬೇಕಲ್ಲ. ಸೊ ಪ್ಯಾರಾಸಿಟಮಾಲ್ ಇಸ್ ಕ್ವೈಟ್ ಸೇಫ್ ಅಂತ ಹೇಳ್ಬೋದು. ಅದು ಪೇನ್ ಕಟ್ಟರ್ ಇಲ್ಲ, ಅದು ಇಟ್ ಇಸ್ ನಾಟ್ ಪೇನ್ ಕಿಲ್ಲರ್, ಇಟ್ಸ್ ವ್ಯಾಸೋ ಕನ್ಸ್ಟ್ರಿಕ್ಟರ್. ಅದು ಯೆಲ್ಲೋಯಿಶ್ ಆಗೋದು ಎರಡು ಕಾರಣ. ಒಂದು, ನೀರು ಕಡಿಮೆ ಕುಡಿದ್ರೆ ಕಾನ್ಸಂಟ್ರೇಟ್ ಆಗುತ್ತೆ. ಈಗ ಎಲ್ಲರದ್ದು ಕಿಡ್ನಿನಲ್ಲಿ ಯೂರಿನಲ್ಲಿ ಸ್ವಲ್ಪ ಯೆಲ್ಲೋ ಅಂಶ ಇದ್ದೇ ಇರ್ತದೆ. ಅದು ಫುಲ್ ನೀರು ಕಡಿಮೆ ಆದರೆ ಯೆಲ್ಲೋ ಅಂಶ ಹೆಚ್ಚಿಗೆ ಕಾಣುತ್ತೆ. ಇಲ್ಲ ಜಾಂಡೀಸ್ ಆದರೆ ಯೆಲ್ಲೋಶ್ ಕಾಣುತ್ತೆ. ಕಿಡ್ನಿ ಪ್ರಾಬ್ಲಮ್ಲಿ ಯೆಲ್ಲೋಶ್ ಆಗೋದು ಕಡಿಮೆ, ರೆಡ್ಡಿಶ್ ಆಗುತ್ತೆ. ಈ ಥರ ರೆಡ್ಡಿಶ್ ಆಗುತ್ತೆ.